योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकां। दृशाद्राघीयस्या दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिरियत वने वा हर्म्ये वा समकरनिपातो हिमकरः वने वा हर्म्ये वा समकरनिपातो ಹಿಮಕರಃ। ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ನ್ಯಾಸಕರ್ತ ಪರಿವಾರವನ್ನು ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ವರ್ಗದವರನ್ನು ಸ್ಮರಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಪ್ರಾರಂಭದಲ್ಲಿಯೇ 2 ಸೂಚನೆ. ಇದು ಒಟ್ಟು 6 ದಿನದ ಸರಣಿ. ಆದರೆ ಕಾರಣಾಂತರದಿಂದ ನನಗೆ 6ನೇ ದಿವಸ ಅಂದರೆ ಸೋಮವಾರ ಮುಗಿಬೇಕು. ಇದು ಅವತ್ತು ನನಗೆ ಸ್ವಲ್ಪ ಅನಾನುಕೂಲ ಇದ್ದ ಕಾರಣ ಅದರ ಸಮಯವನ್ನು ಸರಿದೂಗಿಸೋದಕ್ಕೆ ಅಂಥೇಳಿ 7:15 ಮುಗಿಯೋ ಉಪನ್ಯಾಸವನ್ನು 7:15 ಮಾಡಬೇಕು ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ಮುಂದಾಗ್ತಾ ಇದ್ದೇನೆ. ತಾವು ಅದಕ್ಕೆ ಸಹಕರಿಸ್ತೀರಿ ಅಂತ ಭಾವಿಸ್ತೇನೆ. ಹಾಗಾಗಿ 7:15 ಮುಗಿಯೋದಿಲ್ಲ, 7:15 ಅಂತ ಮಾನಸಿಕವಾಗಿ ನಿರ್ಧಾರ ಮಾಡಿಕೊಳ್ಳಿ. ಈಗ ಹಿಂದಿನ ಸರಣಿಯಲ್ಲಿ ನಾವು 50ನೆಯ ನಾಮದವರೆಗೆ ಚಿಂತನೆಯನ್ನು ಮಾಡಿದ್ವಿ. ಆ ನಾಮ ಈಶ್ವರ ವಲ್ಲಭಾಯೈ ನಮಃ ಅಂತ ಇತ್ತು. ಶ್ಲೋಕದ ಸಂಖ್ಯೆಯಲ್ಲಿ ನೋಡ್ಕೊಳ್ಬೇಕು ಅಂತ ಆದರೆ ಅದು 11ನೇ ಶ್ಲೋಕ. ನಾವು ಸಾಮಾನ್ಯವಾಗಿ ನಾಮವನ್ನೇ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಏಕೆಂದರೆ ಒಂದೊಂದು ಶ್ಲೋಕದಲ್ಲಿ ಸಂಖ್ಯೆ ವ್ಯತ್ಯಾಸ ಆಗುತ್ತೆ. ಕೆಲವು ಶ್ಲೋಕದಲ್ಲಿ 4 ನಾಮ ಇರುತ್ತೆ, ಕೆಲವರಲ್ಲಿ 5 ಇರುತ್ತೆ, ಕೆಲವರಲ್ಲಿ 6 ಇರುತ್ತೆ. ಹಾಗಾಗಿ ನೆನಪಿಟ್ಕೊಳ್ಳೋಕ್ಕೆ ಅದು ಸ್ವಲ್ಪ ಗೊಂದಲ ಆಗುತ್ತೆ. ಹಾಗಾಗಿ ನೇರವಾಗಿ ನಾಮವನ್ನೇ ಇಟ್ಕೊಂಡು ಬಿಟ್ಟರೆ ಪ್ರಶ್ನೆ ಬರೋದಿಲ್ಲ. ಆ ನಾಮದ ಮುಂದೆ ನಾವು ನಂಬರ್ ಹಾಕ್ಕೊಂಡು ಇನ್ನೂ ಹೆಚ್ಚು ಸ್ಪಷ್ಟವಾಗುತ್ತೆ. ಈಶ್ವರ ವಲ್ಲಭಾಯೈ ನಮಃ 50 ನಾಮ ಆಗಿತ್ತು. ಇವತ್ತು 51ನೇ ನಾಮದಿಂದ ನಾನು ಚಿಂತನೆಯನ್ನು ಆರಂಭಿಸಬೇಕು. ಇದು ಈಕಾರದಿಂದ ಪ್ರಾರಂಭ ಆಗುವಂಥ ನಾಮಗಳು. ಈಗ ನಾನು ಉಪಕ್ರಮದಲ್ಲಿ ಸುದೀರ್ಘವಾಗಿ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದನ್ನು ನೆನಪಿಸ್ತಾ ಇದ್ದೇನೆ. ಕಕಾರದಿಂದ 20 ನಾಮಗಳಾಗಿವೆ. ಅದಾದ ಮೇಲೆ ಏಕಾರದಿಂದ ಆಗಿವೆ. ಈಗ ಅಲ್ಲಿ 40 ಆಯಿತು. ಮತ್ತು ಈಕಾರದಿಂದ 10 ನಾಮಗಳಾಗಿವೆ. ಇನ್ನು 10 ನಾಮಗಳು ಈಕಾರದಿಂದ ಪ್ರಾರಂಭ ಆಗಬೇಕು. ಅಂದರೆ 20 ಒಂದೇ ಅಕ್ಷರದಿಂದ ಸರಿಯಾಗಿ 20 ಅಂತಲ್ಲ, ಒಂದು ಸಲ ಪ್ರಾರಂಭ ಆದರೆ 20 ನಾಮ ಆಗ್ತಾ ಇರುತ್ತೆ. ಅದಾದಮೇಲೆ ಇನ್ನು ಅಕ್ಷರ ಆದಮೇಲೆ ನೆಕ್ಸ್ಟ್ ಅದೇ ಅಕ್ಷರನೂ ಸಹ ಬರುತ್ತೆ, ಮತ್ತು ಪುನಃ 20 ನಾಮ ಬರುತ್ತೆ. ಈಗ ಹಾಗಾಗಿ ಈಕಾರದ್ದು ಇವಾಗ ನಡೀತಾ ಇದೆ. ಮುಂದೆ ಇದು ಮುಗಿಯುತ್ತೆ ಒಂದು ಹಂತದೊಳಗೆ. ಅದಾದಮೇಲೆ ಲಕಾರದ ಪ್ರಾರಂಭ ಆಗುವ ನಾಮಗಳು ಪ್ರಾರಂಭ ಆಗ್ತವೆ. 20 ನಾಮ ಆದಮೇಲೆ ಮತ್ತೆ ಪುನಃ ಇನ್ನೊಂದು ಸಲ ಈಕಾರದಿಂದ ಪ್ರಾರಂಭ ಆಗುತ್ತೆ. ಒಟ್ಟಾರೆ ಈಕಾರದಿಂದ ಪ್ರಾರಂಭ ಆಗುವಂತಹ ಒಟ್ಟು 100 ನಾಮಗಳೇ, ನಾವು ಅದನ್ನು ಮರಿಬಾರ್ದು. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತು 51ನೇ ನಾಮ
ಈಡಿತಾಯೈ ನಮಃ ಅಂತ. ಏನು ಹೀಗಂದರೆ ಈಡಿತಾಯೈ ನಮಃ, ಈಡಿತ ಅಂತ ನಾಮದ ಪ್ರಥಮ ವಿಭಕ್ತಿ. ಇದರ ಹಿನ್ನೆಲೆ ಹೀಗೆ, ಈಡಸ್ತುತವು ಅಂತ ಧಾತು ಉಂಟು ಸಂಸ್ಕೃತದಲ್ಲಿ. ಅದಕ್ಕೆ ಅರ್ಥ ಏನು ಅಂದರೆ ಸ್ತುತಿಸಲ್ಪಟ್ಟವಳು ಅಂತ ಅರ್ಥ. ಈಡಸ್ತುತವು ಯಾರಿಂದ ಅಂತಂದರೆ ದೇವತೆಗಳಿಂದ, ಮನುಷ್ಯರಿಂದ, ಭಕ್ತರಿಂದ, ಉಪಾಸಕರಿಂದ, ಈ ಎಲ್ಲರಿಂದಲೂ ಸಹ ಸ್ತುತಿಭಿ ವಿಷಯೀಕೃತ. ಆಕೆಯನ್ನು ಸ್ತುತಿಯ ಮೂಲಕ ಜನ ಗೌರವಿಸ್ತಾರೆ, ಅಂದರೆ ಸ್ತುತಿ ಮಾಡ್ತಾರೆ ಅಂತ ಒಂದರ್ಥ. ಇನ್ನೊಂದರ್ಥ, ಆ ಸ್ತುತಿ ಯಾವುದು ಅಂತ ಕೇಳಿದರೆ, ನೀವು ದೇವಸ್ಥಾನಕ್ಕೆ ಹೋದಾಗ ಸ್ತುತಿ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿರ್ತೇವೆ. ಆದರೆ ನಮ್ಮ ಅಧ್ಯಯನದ ಕೊರತೆಯಿಂದ ಏನಾಗುತ್ತೆ ಅಂದರೆ ಅಲ್ಲಿ ಸ್ತುತಿ ಮಾಡಲಿಕ್ಕೆ ಯಾವುದೇ ಶ್ಲೋಕ ನೆನಪೇ ಆಗೋದಿಲ್ಲ ಕೆಲವು ಸಲ. ಇನ್ನು ನಾವೇ ಕಟ್ಟಿ ಹೇಳೋಣ ಅಂದರೆ ಅದು ಬರೋದೇ ಇಲ್ಲ. ಕೊನೆಗೆ ಏನು ಕೇಳಿದರೆ ನಮ್ಮ ಸ್ತುತಿ ಒಂದಿಷ್ಟು ಬೇಡಿಕೆಯ ಪಟ್ಟಿಯಾಗಿ ಸಮರ್ಪಿತವಾಗಿ ಬರ್ತದೆ. ನಾವು ದೇವಸ್ಥಾನಕ್ಕೆ ಹೋದಾಗ ದೇವರನ್ನು ಸ್ತುತಿಸೋದಿಲ್ಲ, ದೇವರ ಹತ್ರ ಬೇಡಿಕೆಯನ್ನು ಪಟ್ಟಿ ಇಡ್ತೇವೆ ಹೀಗೆ ಅಂತ. ಬರೇ ಆ ಕಾಮನೆಯ ಪಟ್ಟಿಯನ್ನು ಇಡುವುದೇ ನಮ್ಮ ಸ್ತುತಿ ಆಗಿಬಿಡ್ತದೆ ಎಷ್ಟೋ ಸಲ. ಹಾಗೆ ಆಗಬಾರದು ಅಂಥೇಳಿ ಆ ಸ್ತುತಿ ಮಾಡಬೇಕು. ಏಕೆಂದರೆ ಆ ಸ್ತುತಿ ಹೇಗಿರಬೇಕು ಅಂದರೆ ವೇದಾಂತೈ ಇತಿ ಶೇಷಃ, ಅದು ವೇದಾಂತದ ಮೂಲಕ ಸ್ತುತಿ ಮಾಡಿದರೆ ಅದು ಹೆಚ್ಚು ಇಷ್ಟ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ನಮ್ಮ ಈ ಭಾರತೀಯ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ದೇವರ, ಅಂದರೆ ನಾವು ನಂಬುವ ಈಶ್ವರ ಅಥವಾ ಈಶ್ವರಿ ಅಂತ ಏನಾದ್ರು ಕರೀರಿ, ಆ ಎಲ್ಲ ರೂಪದ ಹಿಂದಿರುವುದು ನಿರ್ಗುಣ, ನಿರಾಕಾರ. ಎಲ್ಲಿ ನಿರ್ಗುಣ ನಿರಾಕಾರ ಅಂತ ಬರುತ್ತೋ ಅಲ್ಲಿ ವೇದಾಂತ ಶಾಸ್ತ್ರ ಪ್ರವೇಶ ಮಾಡೇ ಮಾಡುತ್ತೆ. ಅದು ಏನು ಸ್ತೋತ್ರ ಮಾಡುತ್ತೆ ಅಂದರೆ, ಕೆಲವು ಸಲ ಗುಣಗಾನ ಮಾಡೋದಿಲ್ಲ, ಅವನಲ್ಲಿ ಆರೋಪಿತವಾದ ಗುಣಗಳನ್ನೆಲ್ಲ ತೆಗೆದುಹಾಕ್ತಾ ಇರುತ್ತೆ. ಹಾಗೆ ತೆಗೆದು ಹಾಕುವುದೇ ನಿಷೇಧ ರೂಪವಾದ ಸ್ತೋತ್ರ. ಅಂದರೆ ನಿಷೇಧ ರೂಪವಾದ ಸ್ತೋತ್ರ, ನೀನು ಅದಲ್ಲ, ಇದಲ್ಲ, ಇದಲ್ಲ ಅಂತ ಹೇಳುವಂಥದ್ದು. ಅದು ಸಹ ಸ್ತೋತ್ರವೇ. ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನೀವೊಂದು ಕೊಳಕ್ಕೆ ಹೋಗ್ತೀರಾ, ಸರೋವರಕ್ಕೆ. ಆ ಸರೋವರದಲ್ಲಿ ನೀರಿರ್ತದೆ, ಅದರ ಮೇಲೆ ಕೆಲವು ಸಲ ಏನಾಗುತ್ತೆ ಅಂದರೆ ಬೇಡದೇ ಇರುವಂಥ ಹುಲ್ಲು ಅಥವಾ ಪಾಚಿ ಕಟ್ಕೊಂಡಿರುತ್ತೆ. ಎಷ್ಟು ಹೊತ್ತುಗಳ ಕಾಲ ಆ ಪಾಚಿಯಲ್ಲಿರುತ್ತೋ ಅದರ ಕೆಳಗಡೆ ಇರುವಂತಹ ಶುದ್ಧವಾದ ತಿಳಿ ನೀರಿನ ಅನುಭವ ನಮಗೆ ಆಗೋದಿಲ್ಲ. ಆಗತ್ತಾ? ಅದಕ್ಕೋಸ್ಕರ ಏನು ಮಾಡಬೇಕು ಹೇಳಿದರೆ, ಆ ಪಾಚೆಯನ್ನೆಲ್ಲ ಪಕ್ಕಕ್ಕೆ ಸರಿಸಿದರೆ ಆಗ ಶುದ್ಧವಾದಂತಹ ತಿಳಿ ನೀರಿನ ಅನುಭವ ನಮಗಾಗುತ್ತೆ. ಹಾಗೆಯೇ ತುಂಬ ಎತ್ತರಕ್ಕೆ ಹೋದಾಗ ಭಗವಂತನಲ್ಲಿ ಆ ಗುಣ ಇದೆ, ಈ ಗುಣ ಇದೆ, ನಿನಗೆ 4 ಕೈ, ನಿನಗಷ್ಟು ತಲೆ, ನಿನಗೆ ಅಷ್ಟು ಸಂಸಾರ, ನಿನಗೆ ಹೆಂಡತಿ ಇದ್ದಾಳೆ, ನಿನಗೆ ಮಕ್ಕಳಿದ್ದಾಳೆ ಅಂತ ಹೇಳೋದೆಲ್ಲವೂ ಸಹ ಅದು ಒಂದೊಂದು ರೀತಿಯಲ್ಲಿ ಪಾಚಿ ಕಟ್ಕೊಂಡಾಗೇನೆ. ಅವನಿಗೂ ಸಂಸಾರ ಇದೆ ಅಂತಾರೆ, ನಮಗೂ ಅವನಿಗೂ ಏನು ರೀ ವ್ಯತ್ಯಾಸ? ಅವನಿಗೆ ದೊಡ್ಡ ಸಂಸಾರ, ನಮಗೆ ಸಣ್ಣ ಸಂಸಾರ. ಹಾಗಾಗಿ ನಮಗೆ ಸ್ವಲ್ಪ ತಲೆ ಬಿಸಿ ಕಡಿಮೆ, ಅವನಿಗೆ ತಲೆ ಬಿಸಿ ಜಾಸ್ತಿ. ಅದಕ್ಕೋಸ್ಕರ ಈ ಎಲ್ಲ ಆರೋಪಿತವಾದಂತಹ ಧರ್ಮಗಳನ್ನು ತೆಗೆದು ಹಾಕುವುದುಂಟಲ್ಲ, ಅದು ನಿಷೇಧ ರೂಪವಾದಂತಹ ಸ್ತುತಿ. ಅಷ್ಟು ಹಿನ್ನೆಲೆಯಲ್ಲಿ ಉಪನಿಷತ್ತು ಅದನ್ನೇ ಹೇಳುತ್ತೆ, ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಇತ್ಯಾದಿ ಶ್ರುತೇ. ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ನಿನ್ನಲ್ಲಿ ಯಾವುದೇ ಗುಣಗಳಿಲ್ಲ, ನೀನು ಮಹಿಮಾನ್ವಿತ, ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಆ ಮಹಿಮೆ ಎಷ್ಟು ಅಂತ ಕೇಳಿದರೆ ಎಲ್ಲಿಂದ ಪ್ರಾರಂಭ, ಎಲ್ಲಿ ಮಧ್ಯ, ಎಲ್ಲಿ ಕೊನೆ ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಅಪರಿಮಿತವಾದಂತಹ ಮಹಿಮಾನ್ವಿತ. ಆ ಮಹಿಮೆಯಿಂದಲೇ ನೀನು ಎಲ್ಲ ಸಗುಣ ರೂಪವನ್ನು ಸಹ ತಾಳ್ತೀಯೇ. ಇತ್ಯಾದಿಯಾಗಿ ವೇದಾಂತ ಅವನನ್ನು ಸ್ತೋತ್ರ ಮಾಡುತ್ತದೆ. ಅಂತಹ ವೇದಾಂತ ಸ್ತೋತ್ರಗಳಿಂದ ನೀನು ಸ್ತುತಿಸಲ್ಪಡುವವಳಾದ್ದರಿಂದ ನಿನ್ನ ಹೆಸರು ಈಡಿತ ಅಂತ, ಸ್ತುತಿಸಲ್ಪಟ್ಟವಳು ಅಂತ.
ನೋಡಿ ಎಷ್ಟು ಒಳ್ಳೊಳ್ಳೆ ಹೆಸರಿದೆ. ಹೆಣ್ಣು ಮಕ್ಕಳಿಗೆ ಇಂಥ ಹೆಸರನ್ನು ಇಡ್ಲಿಕ್ಕೆ ನಮಗೆ ಕಾಣೋದೇ ಇಲ್ಲ ಈ ಹೆಸರುಗಳೆಲ್ಲ. ಯಾಕೆ ಅಂದರೆ ತ್ರಿಶತಿ ಓದೋದಿಲ್ಲ ನಾನು, ಅಲ್ವಾ? ಹೇಗೆ ಅಂತ ಸಾಮಾನ್ಯವಾಗಿ ಇನ್ನೊಂದು ನಿಯಮ ಉಂಟು, ಮಧ್ಯೆಯಲ್ಲಿ ಅವಾಂತರ ವಿಷಯ ಹೇಳ್ಬಿಡ್ತೇನೆ. ಹೆಣ್ಣು ಮಕ್ಕಳಿಗೆ 3 ಅಕ್ಷರದ ಹೆಸರನ್ನು ಇಡಬೇಕು ಅನ್ನೋದೊಂದು ಶಾಸ್ತ್ರ, ಏನು ಕಡ್ಡಾಯ ಅಲ್ಲ, ಅದು ಸಾಮಾನ್ಯ ಒಂದು ನಿಯಮ. 3 ಅಕ್ಷರದ ಹೆಸರನ್ನು ಹೆಣ್ಣು ಮಕ್ಕಳಿಗೆ ಇಡಬೇಕು, ಅಥವಾ 5 ಅಕ್ಷರದ್ದು, ಹೀಗೆ ಅಂತ. ಇಂಥ ಎಷ್ಟೋ ಅನುಕೂಲಕರವಾದಂತಹ ನಾಮಗಳು ನಮಗಿಲ್ಲಿ ಸಿಗ್ತವೆ. ಅದರಿಂದ ಏನಾಗುತ್ತೆ ಅಂದರೆ, ಒಂದು ದೃಷ್ಟಿಯಲ್ಲಿ ಆ ಶಾಸ್ತ್ರದ ನಿಯಮ ಪರಿಪಾಲಿತವಾಗ್ತದೆ, ಇನ್ನೊಂದು ಜಗನ್ಮಾತೆಯ ಸ್ಮರಣೆ ಆಗುವಂಥ ಹೆಸರು, ಅತ್ಯಂತ ಸುಂದರವಾದಂಥ ಅರ್ಥವನ್ನು ತಿಳಿಸಿಕೊಡುವಂಥ ಹೆಸರು ಆಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ನಾವು ಇಂತಹ ಹೆಸರುಗಳನ್ನು ಸಹ ಆಯ್ಕೆ ಮಾಡಿಕೊಂಡ್ರೆ ಏನೋ ಒಂಥರ ಹೊಸದಾಗಿಯೂ ಇರುತ್ತೆ, ಮತ್ತು ಅದರೊಳಗೆ ತತ್ವವೂ ಸಹ ಅಂತರ್ಭೂತವಾಗಿ ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಆಕೆ ಈಡಿತ. ಹಾಗಾಗಿ ಈಡಿತಾಯೈ ನಮಃ ಅಂತ ಅಂದ್ಕೊಂಡು ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದೆ 52ನೇ ನಾಮ ಈಶ್ವರ ಅರ್ಧಾಂಗ ಶರೀರಾಯೈ ನಮಃ. ಈಶ್ವರನ ಶರೀರದ ಅರ್ಧ ಭಾಗವಾಗಿರುವವಳು, ಅಂದರೆ ಅವನು ಅರ್ಧನಾರೀಶ್ವರ. ಯಾರು? ಶಿವ. ಅರ್ಧನಾರೀಶ್ವರನಾದ್ದರಿಂದ ಅವರಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಕೇಳಿದರೆ ಯಾರೂ ಹೆಚ್ಚಲ್ಲ, ಯಾರು ಕಡಿಮೆ ಅಂತ ಕೇಳಿದರೆ ಯಾರೂ ಕಡಿಮೆ ಅಲ್ಲ. ಇಬ್ಬರೂ ಸಮಪ್ರಧಾನರು ಅಷ್ಟೇ. ಈ ನಿಯಮ ಹಾಗೆಯೇ ಮುಂದಕ್ಕೆ ಹರಿದು ಬಂದಾಗ ದಾಂಪತ್ಯದಲ್ಲೂ ಹಾಗೇನೆ. ಹಾಗಿದ್ದರೆ ಅದು ಹೆಚ್ಚು ಚಂದ, ಸಮಪ್ರಧಾನರು ಅಂತ. ಹಾಗಾಗಿ ಒಂದು ಹೇಳ್ತಾರೆ ಈಶ್ವರಸ್ಯ. ಇಲ್ಲಿ ಈಶ್ವರ ಅನ್ನೋದಕ್ಕೆ ಅರ್ಥ ಕೇವಲ ಪಾರ್ವತಿಯ ಪತಿ ಅಂತ ಅಷ್ಟೇ ಅರ್ಥ ಅಲ್ಲ. ಯಾಕೆಂದರೆ ನಮ್ಮ ಸಾಹಿತ್ಯದ ವಿಶೇಷತೆ, ವೇದಾಂತದ ವಿಷಯವನ್ನೂ ಹೇಳಬೇಕು, ಅದ್ರ ಜೊತೆಗೆ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಸಗುಣಗಳ ಹಿನ್ನೆಲೆಯಲ್ಲೂ ಸಹ ವಿಷಯವನ್ನು ಹೇಳಬೇಕು. ಹಾಗಾಗಿ ಮೊದಲು ಅವರು ವೇದಾಂತ ಹಿನ್ನೆಲೆಯಲ್ಲಿ ಹೇಳ್ತಾರೆ ಸಚ್ಚಿದಾನಂದಾತ್ಮಕಸ್ಯ ಶಿವಸ್ಯ. ವೇದಾಂತದ ಪ್ರಕಾರ ಶಿವ ಅನ್ನೋದಕ್ಕೆ ಅರ್ಥ ಸತ್ಯಜ್ಞಾನಾನಂತ ರೂಪ ಅಂತಲೇ ಅರ್ಥ. ಸತ್ಯಜ್ಞಾನಾನಂದ ರೂಪ ಅಂದರೆ ಅವನು ಶುದ್ಧ ಚೈತನ್ಯ ಸ್ವರೂಪ ಅಂತ ಅದರ ಅರ್ಥ. ಏಕೆ ನಾನು ಈ ಸತ್ಯ ಜ್ಞಾನ ಅನಂತ ಅನ್ನೋ ನಾಮಕ್ಕೆಲ್ಲ ಮೊದಲಿನಿಂದಲೂ ಸಾಕಷ್ಟು ವಿವರಣೆಯನ್ನು ಹೇಳ್ತಾ ಬಂದಿದ್ದೇನೆ. ಹಾಗಿದ್ರೆ ಸಂಕ್ಷೇಪವಾಗಿ ನೆನಪಿಸೋದಾದರೆ ಸತ್ಯ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಯಾವುದು 3 ಕಾಲದಲ್ಲೂ ಸಹ ಬದಲಾವಣೆ ಆಗುವುದಿಲ್ಲವೋ ಅದು ಸತ್ಯ. ಬದಲಾವಣೆ ಆದರೆ ಅದು ಸತ್ಯವಲ್ಲ. ಹಾಗಾಗಿ ಚೈತನ್ಯ ಎನ್ನುವಂಥದ್ದು ಯಾವಾಗಲೂ ಒಂದೇ ರೀತಿಯಾಗಿರುವುದಾದ್ದರಿಂದ ಅದು ಸತ್ಯ. ಅದಾದಮೇಲೆ ಅದು ಹೇಗೆ ಉಂಟು ಕೇಳಿದರೆ ಅದು ಆನಂದ, ಅದು ಆನಂದದ ಸ್ವರೂಪ. ಹಾಗಾಗಿಯೇ ಅದು ಒಳಗಿರುವುದರಿಂದಲೇ ನಮಗೆ ಅದರ ಅನುಭವಕ್ಕೆ ಬರ್ತಾ ಇರ್ತದೆ, ಗಾಢ ನಿದ್ರಾ ಅವಸ್ಥೆಯಲ್ಲಿ ವಿಶೇಷವಾಗಿ. ಅಂತಹ ಆ ಸಚ್ಚಿದಾನಂದ ಸ್ವರೂಪನಾದಂಥ ಶಿವನ ಅರ್ಧಂಚ ತತ್ ಅಂಗಂಚ ಅರ್ಧಾಂಗಂ, ಅವನ ಅರ್ಧ ಭಾಗವಾಗಿ ಇರುವಂಥವಳು ಸ್ವರೂಪತಾ ಶರೀರಂ ಶರೀರವತ್. ವಸ್ತುಗತ್ಯ ಸಚ್ಚಿದಾನಂದ ಅಂತ ಹೇಳಿ ಆದಮೇಲೆ ಅಲ್ಲಿ ಶರೀರ ಅನ್ನೋದು ಇಲ್ಲ. ಯಾಕೆಂದರೆ ಕೇವಲ ಶುದ್ಧ ಚೈತನ್ಯ ಅಂದರೆ ಇನ್ನೇನು ಶರೀರ ಅಂತ ಹೇಳ್ತೀರಿ ನೀವು? ಅವಯವಗಳು ಯಾವುದೂ ಇಲ್ಲ. ಹಾಗೆ ಆ ಅವಯವಗಳು ಇಲ್ಲ ಅಂದರೆ ಹೇಗೆ ಅರ್ಥ ಕೇಳಿದರೆ, ಆ ಸತ್ಯ ಮತ್ತು ಆನಂದ. ಸತ್ಯ ಅನ್ನೋದು ಶಿವನ ರೂಪ, ಸತ್ಯಂ ಶಿವಂ ಸುಂದರಂ ಅಲ್ವಾ? ಆನಂದ ಅವಳ ರೂಪ ಅಂತ ಅಂದ್ಕೊಂಡ್ರೆ ಅದು ಎರಡೂ ಸಹ ಸಮವಾದಂಥ 2 ಅಂಗಗಳು ಅಂತ ನಾವು ಊಹೆ ಮಾಡ್ಕೊಳ್ಬೇಕು. ಹೀಗೆ ಅಂತ ಕೇವಲ ಕಲ್ಪನೆ ಇದೀಗೆ ಅಂತ. ಅದೇ ಸ್ವರೂಪತ ಶರೀರಂ ಶರೀರವತ ಸ್ವರೂಪ ಲಕ್ಷಣಂ, ಶರೀರದಂತೆ ಇದೇ ಅಂದ್ಕೊಂಡು ಭಾವಿಸಿಕೊಂಡು ಹೀಗೆ ಹೇಳ್ತಾ ಇದ್ದೇವೆ ಅಂತ. ಯಾಕೆಂದರೆ ಸಚ್ಚಿನ್ಮಯ ಶಿವ ಸಾಕ್ಷಾತ್ ತಸ್ಯ ಆನಂದಮಯಿ ಶಿವ ಇತಿ ಸ್ಮೃತೆ. ಒಂದು ಸ್ಮೃತಿ ಈ ಮಾತಿಗೆ ಪುಷ್ಟಿಯನ್ನು ಕೊಡುತ್ತದೆ. ಶಿವ ಅವನು ಸಾಕ್ಷಾತ್ ಸತ್ ಚಿತ್, ಸತ್ಯಸ್ವರೂಪ ಮತ್ತು ಚಿತ್. ಚಿತ್ ಅಂದರೆ ಜ್ಞಾನ, ಕೇವಲ ಅರಿವು ಅವನು. ಹಾಗಾಗಿ ಎಲ್ಲಿ ಈ ಪರಿಪೂರ್ಣವಾದ ಸತ್ಯ
ಮತ್ತು ಚಿತ್ ಜ್ಞಾನ ಇರುತ್ತೋ ಅದರ ಜೊತೆಗೆ ಆನಂದವೂ ಇರಲೇಬೇಕು. ಹಾಗಾಗಿ ಆ ಆನಂದ ಎನ್ನುವುದು ಅವಳ ರೂಪ ಆದ್ದರಿಂದ ಅದು ಅರ್ಧ ಭಾಗ ಅಂತ ಅಂದ್ಕೊಂಡು ನಾವು ಹೀಗೆ ಹೇಳ್ತಾ ಇದ್ದೇವೆ. ಇದು ವೇದಾಂತದ ದೃಷ್ಟಿಯಲ್ಲಿ ಸತ್ ಚಿತ್ ಶಿವನ ಭಾಗ, ಆನಂದ ಎನ್ನುವಂಥದ್ದು ಜಗನ್ಮಾತೆಯ ಭಾಗ. ಇದು ಒಂದರ್ಥ. ಎರಡನೇದು ಈಶ್ವರಸ್ಯ ಅರ್ಧಾಂಗಂ ವಾಮಭಾಗ. ಈಗ ಸಗುಣ ರೂಪಕ್ಕೆ ಬಂದವು. ನಾವು ಕ್ಯಾಲೆಂಡರಲ್ಲಿ ನೋಡ್ತೇವೆ ಅರ್ಧನಾರಿ ನಟೇಶ್ವರ ಅಂತ. ಬಲಭಾಗ ಪುಮಾನ್ ರೂಪ, ಅದು ಶಿವನ ರೂಪ. ಎಡಭಾಗ ಸ್ತ್ರೀ ರೂಪ, ಅದೇ ಜಗನ್ಮಾತೆ ಪಾರ್ವತಿ ಅಂತ ನಾವು ಅಲ್ಲಿ ಹೇಳ್ತೇವೆ, ಅವಳ ರೂಪ ವಾಮಭಾಗ. ಹೀಗೆ ಈ ಎರಡು ಅಂದರೆ ಪುರುಷ ಶರೀರ ಮತ್ತು ಸ್ತ್ರೀ ಶರೀರ, ಈ ಎರಡೂ ಶರೀರಗಳಿಂದ ಕೂಡಿದಂಥದ್ದು ರೂಪವೇ ಅರ್ಧನಾರೀಶ್ವರ ಅಂತ. ಅಂತಹ ರೂಪ ಯಾವಳಿದ್ದಾಗಿದೆಯೋ ಅವಳು ಈಶ್ವರ ಅರ್ಧಾಂಗ ಶರೀರ ಅಂತ. ಇದು ಎರಡನೇ ಅರ್ಥ. ಇಲ್ಲೂ ಹಾಗೇನೆ, ಯಾವುದು ಹೆಚ್ಚು ಯಾವುದು ಕಡಿಮೆ ಅಂದರೆ ದೇಹದಲ್ಲಿ ಸಮಪ್ರಧಾನ, ಯಾವ ಭಾಗವೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ. ಅಕಸ್ಮಾತ್ ಯಾರು ಹೆಣ್ಣುಮಕ್ಕಳು ಕೇಳ್ಬೋದು, ಅಲ್ಲ ನಾವು ಯಾಕೆ ಎಡಭಾಗದ್ರಿ, ನಮ್ಮ ಬಲಭಾಗನೇ ಕೊಡ್ಬೋದಿತ್ತಲ್ವಾ? ಎಡ ಅನ್ನೋದು ಕಡಿಮೆ ಅಥವಾ ನಿಕೃಷ್ಟ ಅಂತ ಹೇಳಿದವರು ಯಾರು ಹೇಳಿದ್ದಾರೆ? ಹಾಗೆ ಇಲ್ಲ. ಸೃಷ್ಟಿಯ ಆರಂಭದಲ್ಲಿ ಆ ಉತ್ಪತ್ತಿ ಹೇಗಾಯಿತು ಕೇಳಿದರೆ, ಚತುರ್ಮುಖನ ಬಲಭಾಗದಿಂದ ಪುರುಷಾಕಾರದ ಸೃಷ್ಟಿಯಾಯಿತು. ಅವನ ದೇಹದ ಎಡಭಾಗದಿಂದ ಸ್ತ್ರೀ ರೂಪದ ಸೃಷ್ಟಿಯಾಯಿತು, ಮನು ಮತ್ತು ಶತರೂಪ. ಹಾಗಾಗಿ ಏನಾಯಿತು ಕೇಳಿದರೆ, ಆ ಮೂಲದಲ್ಲಿ ಹಾಗಿರೋದ್ರಿಂದ ಎಡಭಾಗವೇ ಸ್ತ್ರೀ ರೂಪ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಕಸ್ಮಾತ್ ಒಂದು ಬಲಭಾಗದಿಂದ ಸ್ತ್ರೀ ರೂಪ ಹೊರ ಹೊಮ್ಮಿದ್ದಿದ್ದರೆ ಎಡಭಾಗದಿಂದ ಪುರುಷಾಕೃತಿ ಹೊರಹೊಮ್ಮಿದ್ದಿದ್ದರೆ ಆಗ ಅದೇ ವ್ಯವಸ್ಥೆ ಮುಂದುವರಿತಿತ್ತು. ಚತುರ್ಮುಖ ಯಾಕೆ ಹಾಗೆ ಮಾಡೋದು ಕೇಳಿದರೆ, ಅವನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಅದು ಅಚಾನಕ್ಕಾಗಿ ಹಾಗಾದದ್ದು, ಯಾದೃಚ್ಛಿಕವಾಗಿ. ಅದು ಈಶ್ವರ ಸಂಕಲ್ಪ, ಅಷ್ಟೇ ಮುಗಿದೋಯ್ತು. ಹಾಗಾಗಿ ಮುಂದಕ್ಕೆ ಬರ್ತಾ ಬರ್ತಾ ಏನಾಯಿತು ಕೇಳಿದರೆ, ಸ್ತ್ರೀಯ ಇನ್ನೊಂದು ಹೆಸರೇ ವಾಮ ಅಂತಾಯಿತು. ವಾಮ ಅನ್ನೋದಕ್ಕೆ ಅರ್ಥ ಸ್ತ್ರೀ ಅಂತಲೇ ಅರ್ಥ ಈಗ ಅಂತ. ಹಾಗಾಗಿ ಕೆಲವು ಜನರಿಗೆ ಅಯ್ಯೋ ಎಡಭಾಗ ನಿಕೃಷ್ಟ ಅಂತ. ಯಾವುದು ನಿಕೃಷ್ಟ, ಯಾವುದು ಉತ್ಕೃಷ್ಟ? ದೇಹದಲ್ಲಿ ಬಲಗೈ ಎಷ್ಟು ಕೆಲಸ ಮಾಡುತ್ತೋ ಎಡಗೈ ಅದಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತೆ ಕೆಲವು ಸಲ, ಅಲ್ವಾ? ಹಾಗಾಗಿ ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ, ಎರಡೂ ಸಮಪ್ರಧಾನ. ಅಷ್ಟು ಹಿನ್ನೆಲೆಯಲ್ಲಿ ಆ ಸಗುಣ ರೂಪದಲ್ಲಿ ಈಶ್ವರನ ಅಂಶ ಬಲಭಾಗದ್ದು, ಜಗನ್ಮಾತೆ ಅಂಶ ಎಡಭಾಗದ್ದು ಅಂತ ಹೇಳ್ತಾ ಈ ವಿವರಣೆಯನ್ನು ಮುಗಿಸ್ಕೊಂಡು ಮುಂದಕ್ಕೆ ಹೋಗೋಣ. ಅಥವಾ ಈಶ್ವರಸ್ಯ ಹಕಾರಸ್ಯ ಅರ್ಧಾಂಗಂ ಶಕ್ತಿ ಬೀಜಂ ಶರೀರಂ ಮಂತ್ರಾತ್ಮಿಕಾ ಮೂರ್ತಿಯ ಸ್ಯಾಸ. ತ್ರಿಶತಿ ಇದು ಮಂತ್ರಗಳ ಸುವರ್ಣ ಗಟ್ಟಿ, ಬರೇ ಮಂತ್ರಾತ್ಮಕವಾದದ್ದು. ಹಾಗೆ ಪ್ರತಿಯೊಂದು ನಾಮದ ವಿವರಣೆಯೂ ಸಹ ಒಂದೋ ಮಂತ್ರದಿಂದ ಪ್ರಾರಂಭ ಆಗುತ್ತೆ, ಅಥವಾ ಮಧ್ಯದಲ್ಲೆಲ್ಲೋ ಆ ಮಂತ್ರಕ್ಕೆ ಸಂಬಂಧಪಟ್ಟ ವಿವರಣೆ ಬರುತ್ತೆ, ಅಥವಾ ಅದರ ಮುಕ್ತಾಯವಾದರೂ ಮಂತ್ರದಲ್ಲಿಯೇ ಆಗುತ್ತೆ. ಒಟ್ಟು ಈ ನಾಮಕ್ಕೆ 3 ವಿವರಣೆ. ಮೊದಲನೆಯದು ವೇದಾಂತದ ವಿವರಣೆ, ಎರಡನೇದು ಕಾವ್ಯದ ರೂಪದ ಹಿನ್ನೆಲೆಯಲ್ಲಿ, ಈಗ 3ನೇದು ಮಂತ್ರ ರೂಪದ ಹಿನ್ನೆಲೆಯನ್ನು ಕೊಡ್ತಾರೆ. ಇದು ತಂತ್ರಶಾಸ್ತ್ರದ ಹಿನ್ನೆಲೆಯನ್ನು ಒಳಗೊಂಡಿದೆ. ಹಾಗಾಗಿ ಒಂಥರ ಕಬ್ಬಿಣದ ಕಡಲೆ ಇದು. ನಾನು ಹೇಳ್ತೇನೆ, ನೀವು ಕೇಳ್ತೀರಿ, ಕೇಳುವ ನಿಮಗೆ ಹೇಗೆ ಅರ್ಥ ಆಗೋದಿಲ್ಲೋ ಹೇಳುವ ನನಗೂ ಸಹ ಅಷ್ಟೇ ಅರ್ಥ ಆಗೋದಿಲ್ಲ ಕೆಲವು ಸಲ. ಹಾಗಿದ್ರೆ ಹೇಳ್ತೀರಲ್ರಿ ಅಂದರೆ, ಪುಸ್ತಕದಲ್ಲಿದೆ, ಸಂಸ್ಕೃತ ಅಷ್ಟೋ ಇಷ್ಟೋ ಅರ್ಥ ಆಗ್ತದೆ, ಆ ಹಿನ್ನೆಲೆಯಲ್ಲಿ ಹೇಳ್ತೇವೆ ಅಷ್ಟೇ ಹೊರತೂ ಸಹ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಏನು ಎತ್ತ ಅಂತ ಬಿಡಿಸಿ ಹೇಳುವುದು ಬಹಳ ಕಷ್ಟ. ಯಾಕೆಂದರೆ ತಂತ್ರದ ಅಧ್ಯಯನದಿಂದ ನಾವು ಬಹಳ ದೂರ ಸರಿದಿದ್ದೇವೆ. ಅದು ಬೇಡ ಅಂತಲ್ಲ, ಏನಾಗುತ್ತೆ ಕೇಳಿದರೆ, ಒಂದು ಜನ ಅದರ ಬಗ್ಗೆ ಅಪಾರ್ಥದ ಪಟ್ಟಿಯನ್ನು ಕಟ್ಟಿದ್ದು ಒಂದು, ಇನ್ನೊಂದು ಅದರ ಜಟಿಲತೆ ಹಾಗುಂಟು. ಹಾಗಾಗಿ
ನಾವು ತಂತ್ರಶಾಸ್ತ್ರವನ್ನು ಅಷ್ಟಾಗಿ ಅಧ್ಯಯನ ಮಾಡೋದಿಲ್ಲ, ಬಹಳ ವಿರಳ. ಆ ಹಿನ್ನೆಲೆಯಲ್ಲಿ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳಿದಂತಹದ್ದು ಈ ವಿವರಣೆ ಈಶ್ವರಸ್ಯ ಹಕಾರಸ್ಯ. ಈ ತಂತ್ರಶಾಸ್ತ್ರದಲ್ಲಿ ಒಂದೊಂದು ಅಕ್ಷರಗಳು ಸಹ ಒಂದೊಂದು ದೇವತೆಯನ್ನು ಹೇಳ್ತವೆ. ಎಲ್ಲ ಸಿಂಬಾಲಿಕ್ ಆಗಿರುತ್ತದೆ. ಅದು ಕ ಅಂದರೆ ಅದು ಏನೋ ಒಂದು ದೇವತೆ ಹೆಸರನ್ನು ಹೇಳುತ್ತೆ. ಈ ಅಂತಂದರೆ ಅದು ಇನ್ನೊಂದು ದೇವತೆ ಹೆಸರನ್ನು ಹೇಳುತ್ತೆ. ಹಾಗೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಈಶ್ವರ ಅನ್ನೋದನ್ನು ಅದರ ಮೂಲ ಬೀಜಾಕ್ಷರ ಹಕಾರ. ಹ ಅಂದರೆ ಈಶ್ವರ. ಈಶ್ವರ ಅನ್ನೋದಕ್ಕೆ ಕೋಡ್ ವರ್ಡ್ ಹೇಳ್ರಿ ಅಂದರೆ, ಪಾಸ್ವರ್ಡ್ ಹೇಳ್ರಿ ಅಂದರೆ ಹಕಾರ ಅಂತ ಹೇಳಬೇಕು. ಯಾರಿಗೂ ಗೊತ್ತಾಗೋದಿಲ್ಲ, ಯಾಕೆಂದರೆ ಅದು ಪಾಸ್ವರ್ಡ್. ಅದು ಗೊತ್ತಾಗುತ್ತಾ? ಇಲ್ಲ, ಸುಮ್ಮನೆ. ಹಾಗಾಗಿ ಅಂತಹ ಹಕಾರ ರೂಪಿಯಾದ ಶಿವನಿಗೆ ಅರ್ಧಾಂಗವಾದಂಥದ್ದು ಯಾವುದು ಅಂದರೆ ಶಕ್ತಿ ಬೀಜಾಕ್ಷರ. ಅದು ಬೀಜಾಕ್ಷರ ಅಷ್ಟೇ. ಎಷ್ಟು ಸಲ ಹೇಳಿದರೆ ನಾನು ಅಷ್ಟೇ ಹೇಳಬೇಕು, ಅದಕ್ಕಿಂತ ಮುಂದೇನೂ ಹೇಳುವಾಗಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ ನನಗೆ ಅಂತ. ಬೀಜಾಕ್ಷರ ಅಂದ್ರೇನು? ಶರೀರ ಅಂತ ಅರ್ಥ. ಹಾಗಾಗಿ ಮಂತ್ರಾತ್ಮಿಕ ಮೂರ್ತಿ ಅಂದರೆ ಏನು ಹೇಳ್ದಂಗಾಯಿತು ಅಂದರೆ ಶಿವನ ಸ್ವರೂಪ ಅದು ಹಕಾರ, ಅಥವಾ ಹಕಾರ ರೂಪದಲ್ಲಿ ಶಿವನಿದ್ದಾನೆ. ಅದರ ಜೊತೆಗೆ ಶಕ್ತಿಯ ಬೀಜಾಕ್ಷರವೂ ಸಹ ಸೇರಿಕೊಂಡು ಇದೆ. ಹಾಗಾಗಿ ಅವಳು ಈಶ್ವರ ಅರ್ಧಾಂಗ ಶರೀರಿಣಿ ಅಥವಾ ಶರೀರಾಯೈ ನಮಃ ಅಂತ. ಅಂತಹ ಆ ಮಂತ್ರಾತ್ಮಿಕವಾದಂತಹ ಮೂರ್ತಿಯಾದವಳಾದ್ದರಿಂದ ಅವಳು ಈಶ್ವರ ಅರ್ಧಾಂಗ ಶರೀರ ಅಂತ. ನಾನು ಮೊದಲೇ ಹೇಳಿದ್ದೇನೆ, ಏಕೆಂದರೆ ತಂತ್ರಶಾಸ್ತ್ರದಾದ್ದರಿಂದ ಆ ಅಕ್ಷರಗಳನ್ನು ನಾವು ಹೆಚ್ಚಿಗೆ ಬಿಡಿಸಲಿಕ್ಕೆ ಹೋದರೆ ಅದು ಅಪಾಯ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಈಶಾಧಿದೇವತಾಯೈ ನಮಃ 53ನೆಯ ನಾಮ. ಇದಕ್ಕೆ ಅರ್ಥ ಏನು ಅಂದರೆ ಈಶ್ವರನೇ ಮೊದಲಾದಂತಹ ದೇವತೆಗಳಿಗೆ ಅಧಿನಾಯಕಿ ಆದವಳು. ಅಂದರೆ ಎಲ್ಲ ದೇವತೆಗಳಿಗಿಂತಲೂ ಶೀ ಈಸ್ ಸುಪ್ರೀಮ್ ಅಂತ ಅರ್ಥ, ಮೇಲಿದ್ದಾಳೆ ಅವಳು ಅಂತ. ಇದನ್ನು ನಾನು ಹಿಂದೆ ತುಂಬ ಸಲ ಹೇಳಿದ್ದೇನೆ, ಏಕೆಂದರೆ ಅವಳು ತ್ರಿಮೂರ್ತಿಗಳಿಗೂ ಸಹ ಅವಳು ಜನನಿ. ಯಾವಿದ್ಯಾ ಶಿವಕೇಶವಾದಿ ಜನನಿ. ಯಾ ವಿದ್ಯಾ ಅಂದರೆ ಶ್ರೀವಿದ್ಯಾ, ಜಗನ್ಮಾತೆ ಅಂತ ಅರ್ಥ. ಅವಳು ಶಿವ, ಕೇಶವ, ಆದಿ ಶಬ್ದ ಅಂದರೆ ಬ್ರಹ್ಮನ ಅಂತ ತಗೊಳ್ಬೇಕು. ಅಲ್ಲಿಗೆ ತ್ರಿಮೂರ್ತಿಗಳಿಗೂ ಸಹ ಅವಳೇನು ಜನನಿ. ಪದೇ ಪದೇ ಈ ಮಾತು ಬರ್ತಾ ಇರುತ್ತೆ. ಅವಳೇ ಪರಾಭಟ್ಟಾರಿಕ, ರಾಜರಾಜೇಶ್ವರಿ, ಅಂದರೆ ತ್ರಿಶಕ್ತಿಗಳಿಗಿಂತಲೂ ಮೇಲೆ ಇರುವಂಥ ಒಂದು ಸ್ವರೂಪ ಅದು. ಅಂಥವಳಾದ್ದರಿಂದ ಅವಳು ಈ ಎಲ್ಲ ದೇವತೆಗಳಿಂದ ಮೇಲಿದ್ದಾಳೆ. ಹಾಗಾಗಿ ಈಶಾಧಿ ದೇವತಾಯೈ ನಮಃ. ಈಶಸ್ಯ ಇತಿ ಉಪಲಕ್ಷಣಂ. ಈಗ ವೇದಾಂತದ ಅರ್ಥವನ್ನು ಹೇಳ್ತಾರೆ. ಈಶಾ ಅನ್ನೋದುಂಟಲ್ಲ, ಅದು ಈಶ್ವರ ಎನ್ನುವಂತಹ ಬ್ರಹ್ಮ, ವಿಷ್ಣು ಈ ಮೂವರಿಗೂ ಉಪಲಕ್ಷಣ ಈಶಾ ಅನ್ನೋ ಶಬ್ದದಿಂದ. ಅದಕ್ಕಿಂತ ಹೆಚ್ಚಿಗೆ ಆ ಈಶಾ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ ಜೀವ ಅಂತ ಅರ್ಥ. ಜೀವ, ಏಕೆಂದರೆ ಮೂಲತಃ ಈ ಜೀವ ದೇಹದೊಳಗಿದ್ದಾನಲ್ಲ, ಅವನು ಈಶ್ವರನಿಗಿಂತ ಬೇರೆ ಅಲ್ಲ. ಮಾಯೆ ಆ ಈಶ್ವರನನ್ನೇ ತನ್ನ ಮಾಯೆಯಿಂದ ಇಲ್ಲಿ ಸಿಲುಕಿಸಿ ಜೀವ ಅಂತ ಕರೆಯುವಂತೆ ಮಾಡ್ತಾಳೆ. ತನಗಿಷ್ಟ ಬಂದಾಗ ಅವನ ಈ ಜೀವ ಭಾವವನ್ನು ಹರಿದು ಜೀವನನ್ನು ಈಶನನ್ನಾಗಿ ಮಾಡ್ತಾಳೆ. ಶಿವಸ್ಯಾಪಿ ಜೀವತ್ವಮಾರೋಪಯಂತಿ ಪುನರ್ಜೀವಮೇನಂ ಶಿವಂ ವಾ ಕರೋಷಿ. ಅವಳು ಇಷ್ಟ ಬಂದಾಗ ಹೀಗಂತ. ಹಾಗಾಗಿ ಆ ಈಶಸ್ಯ ಅಂತಹ ಜೀವನಿಗೂ ಸಹ ಅವಳು ಅಧಿದೇವತೆಯಾಗಿ ಇರುವವಳು. ಅಂದರೆ ಈಶ್ವರನಿಗೂ ಅಧಿದೇವತೆ. ಹಿಂದಿನ ನಾಮದಲ್ಲಿ ಇವರಿಬ್ಬರು ಸಮಪ್ರಧಾನ ಅಂತ ಹೇಳಿದರು. ಇಲ್ಲಿ ಪತಿಪತ್ನಿ ಭಾವ ಅಂತ ಹೇಳಿದರೆ ತನ್ನ ಪತಿಯಾದ ಶಿವನಿಗೂ ಸಹ ಅವಳು ಹೇಗಿದ್ದಾಳೆ? ಅಧಿದೇವತಾ, ಒಡತಿಯಾಗಿದ್ದಾಳೆ.
ಯಾಕ್ರಿ ಅಷ್ಟು ಬೇಗ ಅವನನ್ನು ತಗ್ಗಿಸಿ ಇವಳನ್ನು ಏರಿಸ್ಬಿಟ್ರಲ್ಲಿ ಅಂದರೆ ನಾನು ಏರಿಸಲಿಲ್ಲ, ಅಲ್ಲಿದ್ದನ್ನು ಹೇಳ್ತಿದ್ದೇನೆ ಅಷ್ಟೇ. ಕಾರಣ ಹೇಳ್ಬೋದು. ಏನು ಕೇಳಿದರೆ ಪದೇ ಪದೇ ಹೇಳಿದೆ, ಇದು ಶಕ್ತಿ ಪ್ರಧಾನವಾದಂಥ ಗ್ರಂಥವಾದ್ದರಿಂದ ಆವಾಗ ಅವನನ್ನು ತಗ್ಗಿಸ್ಬೇಕು, ಅಮ್ಮ ಅವರು ಸುಪ್ರೀಂ ಅಂತ ಹೇಳಬೇಕು, ಅಷ್ಟೇ ಮುಗಿದೋಯ್ತು. ಶಿವನ ಸಂಬಂಧಪಟ್ಟ ಗ್ರಂಥ ಆದಾಗ ಅವನು ಸುಪ್ರೀಂ, ಒಡತಿ ಆಮೇಲೆ. ಇದು ಗೊತ್ತಿರಬೇಕು. ಇದು ಇಲ್ಲಿ ಅಂತಲ್ಲ, ರಾಮಾಯಣ ತೆಗೆದುಕೊಂಡ್ರೆ ಎಲ್ಲರಿಗಿಂತ ಹೆಚ್ಚು ಮೇಲಿರ್ತಾನೆ ಯಾರು? ರಾಮ. ಗಣಪತಿ ವಿಷಯ ತೆಗೆದುಕೊಂಡ್ರೆ ಅವನನ್ನು ಬಿಟ್ಟರೆ ಇನ್ನೊಬ್ಬ ಇಲ್ಲವೇ ಇಲ್ಲ, ನಗಣ್ಯರು ಎಲ್ಲರೂ, ಹಾಗೇನೇ ಹೇಳೋದು. ಈ ಎಲ್ಲ ವರ್ಣನೆ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಇದರ ಎಲ್ಲದರ ಹಿಂದಿರುವಂತಹ ಒಂದೇ ಒಂದು ಚೈತನ್ಯ ವಸ್ತು. ಅದನ್ನು ನಾವು ಯಾವ ಆಕಾರದಿಂದ ಉಪಾಸನೆ ಮಾಡ್ತೇವೋ ಆಗ ಆ ಆಕಾರವೇ ಹೆಚ್ಚು ಶ್ರೇಷ್ಠ ಅಂತ ಉಪಾಸನೆ ಮಾಡಬೇಕಲ್ವ. ಅದು ನಿಕೃಷ್ಟ ಅಂತ ಅಂದ್ಕೊಂಡ್ರೆ ನೀವು ಏನು ಉಪಾಸನೆ ಮಾಡ್ತೀರ್ರಿ? ವಿಚಾರ ಮಾಡಿ, ಹೌದಾ ಅಲ್ವಾ? ನಿಮಗೆ ಬೇಕಾದಂಥ ಆತ್ಮೀಯರು ಯಾರೋ ಬರ್ತಾರೆ, ನಿಮ್ಮ ದೃಷ್ಟಿಯಲ್ಲಿ ಆ ಆತ್ಮೀಯರು ಬೇರೆ ಎಲ್ಲರಿಗಿಂತ ಶ್ರೇಷ್ಠ ಹೌದು ಅಂತ ಅನಿಸುತ್ತೋ ಇಲ್ಲ ಅಂತ ಅನಿಸುತ್ತೋ? ಆದರೆ ಬೇರೆಯವ್ರ ದೃಷ್ಟಿಯಲ್ಲಿ ಅವ್ರು ಹಾಗಿರಬೇಕು ಅಂತಿಲ್ಲ. ಹಾಗೆಯೇ ಒಬ್ಬ ಉಪಾಸಕನಾದವನು ತನ್ನ ಉಪಾಸ್ಯ ದೇವತೆಯನ್ನು ಯಾವ ರೂಪದಲ್ಲಿ ಕಾಣ್ತಾನೋ ಆ ರೂಪವೇ ಅತ್ಯಂತ ಶ್ರೇಷ್ಠ ಅಂತ ಭಾವಿಸಬೇಕು ಕೂಡ. ಆಗಲೇ ಅದು ಹೆಚ್ಚು ಸಾರ್ಥಕವಾಗೋದು. ಹಾಗಾಗಿ ಗಣಪತಿ ವಿಷಯ ತೆಗೆದುಕೊಂಡ್ರೆ ಅವನು ಸುಪ್ರೀಂ, ಅವನನ್ನು ಹೇಳುವಂಥ ಗ್ರಂಥಗಳಲ್ಲಿ. ಇಲ್ಲಿ ಜಗನ್ಮಾತೆ. ಮತ್ತು ಸೂರ್ಯನ ವಿಷಯ ಹೇಳುವಾಗ ಅವನಿದ್ದರೆ ಬೆಳಕು, ಅಲ್ಲದ್ರೆ ಇಲ್ಲ, ಜಗತ್ತೇ ಇಲ್ಲ ಅಂತ ಹಾಗೆ ಹೇಳಬೇಕಾದದ್ದು. ಈ ಮಾತನ್ನು ಇನ್ನೊಂದು ಹಿನ್ನೆಲೆಯಲ್ಲೂ ನಾನು ಹೇಳ್ತಿದ್ದೇನೆ. ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ದರು, ಗಣಪತಿಯ ಗುಡಿಗೆ ಹೋಗಿ ಅಲ್ಲಿ ವಿಷ್ಣು ಸುಪ್ರೀಂ ಅಂತ ಹೇಳಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅಲ್ಲಿರೋದು ಯಾರ ಸಾನ್ನಿಧ್ಯ, ಆಕಾರ ಯಾರಿದ್ದು? ಗಣಪತಿದು. ಆ ಆಕಾರವೇ ಶ್ರೇಷ್ಠ. ಅಲ್ಲಿ ವಿಷ್ಣುವಿನ ಗುಡಿಗೆ ಬಂದು ಗಣಪತಿ ತಮ್ಮ ಮೂಲಾಧಾರ ಸ್ಥಿತೋಸಿ ನಿತ್ಯಂ ವರವರದ ಪತಯೇ ನಮ ಅಂತ ಹೇಳಬಾರ್ದು. ಅಲ್ಲಿ ಹಾಗಿದೇನು ಹೇಳಬೇಕು? ಶಾಂತಾಕಾರಂ ಭುಜಗೆ ಶಯನಂ ಅಂತಲೇ ಹೇಳಬೇಕು ಅಲ್ವಾ? ಹಾಗೆಯೇ ಶಿವನ ಗುಡಿಗೆ ಹೋಗಿ ಇನ್ನು ಯಾವುದೋ ದೇವತೆಯನ್ನು ಹೊಗಳಿಕ್ಕೆ ಹೋಗಬಾರ್ದು, ಅವನನ್ನೇ ಹೊಗಳಬೇಕು. ಒಂದು ನೆನಪಿಟ್ಕೊಳ್ಳಿ, ನೀವು ಶಿವನ ಗುಡಿಗೆ ಹೋಗಿ ಶಿವನ ಆಕಾರವನ್ನು ಹೊಗಳಿದರೂ, ಗಣಪತಿಯ ಗುಡಿಗೆ ಹೋಗಿ ಗಣಪತಿಯ ಆಕಾರವನ್ನು ಹೊಗಳಿದರೂ, ಮತ್ತು ವಿಷ್ಣುವಿನ ಗುಡಿಗೆ ಹೋಗಿ ವಿಷ್ಣುವಿನ ಆಕಾರವನ್ನು ಹೊಗಳಿದರೂ, ಈ ಎಲ್ಲ ಆಕಾರದ ಹಿಂದಿರುವಂತಹ ನಿರಾಕಾರಕ್ಕೇನೆ ಪೂಜೆ ಸಲ್ಲೋದು. ಈ ಸತ್ಯ ಗೊತ್ತಾದ ಮೇಲೆ ನಮಗೆ ಯಾವ ಆಕಾರ ಆದರೆ ಏನಂತೆ? ಹೆಚ್ಚು ಅಂದರೆ ನಾವು 6 ಆಕಾರ ಪೂಜೆ ಮಾಡ್ತೀವಿ. 6: ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು, ಸುಬ್ರಹ್ಮಣ್ಯ. ಮಿಕ್ಕವರು ಎಲ್ಲರೂ ಇದರೊಳಗೆ ಅಂತರ್ಗತ ಅಲ್ವಾ? ಹೌದು ತಾನೆ? ಈ 6 ಉಪಾಸನೆಗೆ ಹೆಚ್ಚು ಈ 6 ಆಕಾರ ಉಪಾಸನೆಗೆ ಹೆಚ್ಚು ನಮ್ಮ ಮನಸ್ಸಿಗೆ ಇಷ್ಟ ಆಗುವಂಥವುಗಳು. ಹಾಗಾಗಿ ಅಷ್ಟೇ ಈ ಆಕಾರ ಒಪ್ಕೊಂಡಿದ್ದು. ಈಗ ನಮ್ಮ ಉದ್ದೇಶ ಇದರ ಹಿಂದಿರುವಂಥ ಒಂದೇ ಒಂದಾದಂಥ ಚೈತನ್ಯದ್ದೇ ಉಪಾಸನೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆಕೆ ಈಶ್ವರನಿಗೂ ಸಹ ಅಧಿದೇವತೆ. ಅದನ್ನು ಹೇಳಿ ಹೊರಟಿದ್ದೆ ನಾನು. ಯಾಕೆಂದರೆ ಗ್ರಂಥ ಅವಳಿದ್ದು ಅಷ್ಟೇ, ಹೇಳ್ತಾ ಇರೋದು ವಿಷಯ ಅಮ್ಮ ಅವರಿದ್ದಾದ್ದರಿಂದ ಅವರೇ ಸುಪ್ರೀಂ. ತತ್ಪಜ ವಾಚ್ಯಾರ್ಥಸ್ಯ ಮಾಯೋಪಾಧಿಕಸ್ಯ ವಿಶಿಷ್ಟಸ್ಯ ಅಧಿ ಉಪರಿ ವಿಶೇಷಣದ್ವಯಸ್ಯ ಪರಿತ್ಯಾಗೇ ದೇವತಾ ದ್ಯೋತಮಾನ ಕೂಟಸ್ಥ ಚಿನ್ಮಾತ್ರ ಶೋಧಿತ ತತ್ವಂ ಪದಾರ್ಥ ರೂಪ ಇತ್ಯರ್ಥ. ಪೂರ್ತಿ ವೇದಾಂತದ ವಿಚಾರವನ್ನು ಹೇಳ್ತಾರೆ ಮತ್ತೆ ಪುನಃ. ಅವಳು ಜೀವನಿಗೂ ಒಡತಿ, ಜೀವನ ಸ್ವಾಮಿಯಾದ ಈಶ್ವರನಿಗೂ ಒಡತಿ. ಹಾಗಿದ್ದರೆ ಈ ಜೀವ ಮತ್ತು ಈಶ್ವರರ ರೂಪ ಏನು? ಇವಳಿಬ್ಬರ ಒಡತಿಯಾದ ಅವಳ ಸ್ವರೂಪ ಏನು
ಅಂತ ವೇದಾಂತದ ನೆಲೆಯಲ್ಲಿ ವಿಚಾರ. ಇನ್ನೇನಿಲ್ಲ, ನಾನು ತುಂಬ ಸಲ ಹೇಳಿದ್ದೇನೆ ಇದನ್ನು. ಈಶ್ವರ ಅಂದರೆ ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸರ್ವಶಕ್ತಿ ಮತ್ವ ಎಲ್ಲ ಉಂಟು ಅವನಲ್ಲಿ. ಅವನು ಮಾಯೆಯನ್ನು ತನಗೆ ಅಧೀನವನ್ನಾಗಿಸಿಕೊಂಡವನು, ಇದು ಅವನ ಸ್ವರೂಪ. ಜೀವ ಅಲ್ಪಜ್ಞ, ನಮ್ಗೆ ಯಾರಿಗೂ ಪರಿಪೂರ್ಣ ಜ್ಞಾನ ಇಲ್ಲ. ಈಗ ನಾಡಿದ್ದು 13ನೇ ತಾರೀಕು ಯಾವ ಪಕ್ಷ ಬರುತ್ತೆ ಅಂತ ಕೇಳಿದರೆ ನಾವೆಲ್ಲರೂ ಒಂದಿಷ್ಟು ಬುರುಡೆ ಬಿಡ್ಬೋದು, ಅಥವಾ ಅವ್ರು ಸರ್ವೇ ನಂಬ್ಕೊಂಡು ಹೇಳಬೇಕೇ ಅಷ್ಟೇ ಹೊರ್ತನೋ ಕರಾರುವಾಕ್ಕಾಗಿ ಇಲ್ಲಪ್ಪ ಹೀಗೆ ಅಂತ ನಾವು ಹೇಳೋಕ್ಕೆ ಸಾಧ್ಯ. ಯಾಕೆಂದ್ರೆ ನಾವು ಸರ್ವಜ್ಞರಲ್ಲ, ಬರೀ ಊಹೆ ಮಾಡಿ ಹೇಳ್ಬೋದು. ಆ ಊಹೆ ಸರಿಯಾಗಿಯೂ ಇರ್ಬೋದು, ತಪ್ಪಾಗಿಯೂ ಆಗ್ಬೋದು. ಯಾಕೆ ನಾವು ಸರ್ವಜ್ಞರಲ್ಲ. ನಾವಷ್ಟೇ ಅಲ್ಲ, ಯಾರ್ಯಾರೋ ಭವಿಷ್ಯ ಹೇಳೋ ಸ್ವಾಮಿಗಳು ಅವರು ಇವರು ಏನೋ ಮಷಿನ್ಗಳು ಏನೇನೋ ಬಂದಿವೆ ಅಂತ ಹೇಳ್ತಾರಲ್ಲ, ಎಲ್ಲದೂ ಸಹ ಬುರ್ಡಾಲಜಿಯ ಇನ್ನೊಂದು ಹೆಸರು. ಸಾರಿ, ಡೋಂಟ್ ಮಿಸ್ಟೇಕ್ ಮೀ. ಯಾಕೆಂದರೆ ಯಾವ ಪಕ್ಷದ ಹೋಗಿ ಕೇಳಿದ್ರು ಸಹ ಇಲ್ಲಪ್ಪ ನೀನೇ ಗೆಲ್ಲೋದು ಅಂತ ಹೇಳಲೇಬೇಕು ಅವರು, ಅಷ್ಟೇ ಅಲ್ವಾ? ಅಲ್ಲದೆ ನೆಕ್ಸ್ಟ್ ಇವನು ಏನಾದ್ರು ಆಗ್ಬಿಟ್ರೆ ಆ ಮಠಕ್ಕೆ ಸಹಾಯ ಮಾಡೋದಿಲ್ವೇ ಅವರು? ಹಿಡನ್ ಸೀಕ್ರೆಟ್ ಅದು, ಇದು ಗೊತ್ತಿರಬೇಕು ನಮಗೆ. ಹಾಗಾಗಿ ನೀವು ಹೇಳಿ, ಹಾಗಾಗಿ ಕೊನೆಯವರೆಗೂ ಸಹ ನೋಡಿ, ನೀವು ಯಾವುದೇ ಚಾನಲ್ ಆನ್ ಮಾಡಿದರೂ ಸಹ ಯಾವ ಪಕ್ಷ ಕೇಳುತ್ತೆ ಅಧಿಕೃತವಾಗಿ ಹೇಳೋದೇ ಅಲ್ಲ. ಅಲ್ಲ ಹಾಗಾಯಿತು, ಅವರು ಹಿಂದೆ ಹೆಂಗೆ ಹೇಳಿದ್ರು, ಇವರು ಹಿಂದೆ ಹೆಂಗೆ ಹೇಳಿದ್ರು ಅಂತ ಹೇಳ್ತಾರೆ. ಗತವೈಭವ ಹೇಳ್ತಾರೆ ಅಷ್ಟೇ ಹೊರತು ಸಹ ನಾಡಿದಿಂದ ಹೇಳು ಅಂದರೆ ಯಾರೂ ಹೇಳೋದಿಲ್ಲ ಈಗ ಅಂತ. ಹಾಗೆಯೇ ಈಶ್ವರ ಸರ್ವಜ್ಞ, ಸರ್ವಶಕ್ತಿಮಾನ್, ಸಂಶಯ ಇಲ್ಲ. ಮತ್ತು ಮಾಯೆಗೆ ಅವನು ಒಡೆಯ. ಜೀವ ಅಲ್ಪಶಕ್ತಿ ವಿಶಿಷ್ಟ, ಮತ್ತು ಇವನು ಸರ್ವಜ್ಞಲ್ಲ, ಇವನು ಕಿಂಚಿಜ್ಞ. ಮತ್ತು ಇವನು ಹೇಗಿದ್ದಾನೆ ಅಂದರೆ ಮಾಯೆಗೆ ಅಧೀನ. ಇವನು ಅವನಿಗೆ ಅಲ್ಲಿ ಮಾಯೆ ಅವನಿಗೆ ಅಧೀನ, ಇಲ್ಲಿ ಜೀವ ಮಾಯೆಗೆ ಅಧೀನ ಹೀಗೆ ಅಂತ ಈ ಎರಡು ಅಂಶಗಳಿವೆ. ಆದರೆ ಈಗ ಇಬ್ಬರಲ್ಲೂ ಇರುವಂಥದ್ದು ಏನು ಅಂದರೆ ಚೈತನ್ಯ ಸಮಾನ. ಜೀವನಲ್ಲಿರುವಂತಹ ಈ ಅಲ್ಪಜ್ಞತ್ವ ಮತ್ತು ಅಲ್ಪಶಕ್ತಿತ್ವ, ಆ ಮಾಯೆಗೆ ಅವನು ಅಧೀನನಾಗಿದ್ದಾನೆ ಎನ್ನುವಂತಹ ಇದೆಲ್ಲವನ್ನು ಕಳಚಿಬಿಡಿ, ಉಳಿಯೋದು ಕೇವಲ ಚೈತನ್ಯ ಮಾತ್ರ. ಹಾಗೆ ಈಶ್ವರನಲ್ಲಿರುವಂತಹ ಸರ್ವಜ್ಞತ್ವ ಮತ್ತು ಮಾಯೆಗೆ ಅವನು ಒಡೆಯನಾಗಿರುವಂತಹದ್ದು, ಅವನ ಸರ್ವಶಕ್ತಿ ಮತ್ತು ಇದನ್ನೆಲ್ಲ ತೆಗೆದರೆ ಅಲ್ಲೂ ಸಹ ಉಳಿಯೋದೇನು? ಕೇವಲ ಚೈತನ್ಯ. ಅಲ್ಲಿಗೆ ಇಬ್ಬರಲ್ಲೂ ಹೇಳ್ತಾ ಇರುವಂತಹದ್ದು ಮೂಲಭೂತವಾಗಿ ನಾವು ಅಖಂಡವಾದ ಚೈತನ್ಯವನ್ನೇ ತಾನೇ. ಅಂಥ ಅಖಂಡ ಚೈತನ್ಯ ಸ್ವರೂಪಿಣಿಯೇ ಜಗನ್ಮಾತೆ ಅಂತ ಹೇಳೋದಕ್ಕೆ ಹೀಗೆ ವೇದಾಂತದ ಶಾಸ್ತ್ರ ನೆಲೆಯಲ್ಲಿ ಸ್ವಲ್ಪ ಸುತ್ತು ಬಳಸಿ ಹೀಗೆ ಹೇಳ್ತಾರೆ ಅಂತ. ಹಾಗಾಗಿ ಅವಳು ತತ್ವಂ ಪದಾರ್ಥ ಶೋಧಿತವಾದ ರೂಪದವಳು. ತತ್ ಅಂದರೆ ತತ್ಪದದಿಂದ ವಾಚ್ಯನಾದವನು ಈಶ್ವರ, ಅವನ ಶೋಧಿತ ರೂಪ ಅಂದರೆ ಶುದ್ಧ ಚೈತನ್ಯ. ತ್ವಂಪದದ ವಾಚ್ಯ ರೂಪ ಅಂದರೆ ಜೀವ, ಅವನ ಶೋಧಿತ ರೂಪ ಅಂದರೆ ಮತ್ತು ಪುನಃ ಚೈತನ್ಯ. ಆ ಎರಡೂ ಚೈತನ್ಯವು ಒಂದೇ ಹೊರತೂ ಸಹ ಎರಡಲ್ಲ. ಆ ಎರಡಲ್ಲದ ಅಖಂಡವಾದ ಚೈತನ್ಯ ಸ್ವರೂಪವೇ ಜಗನ್ಮಾತೆಯದು. ಆದ್ದರಿಂದ ಅವಳು ಈಶಾಧಿದೇವತಾಯೈ ನಮಃ ಅಂತ ಆಯಿತು. ಅಷ್ಟಾದಮೇಲೆ ಇನ್ನೊಂದು ವಿವರಣೆ. ಅಥವಾ ಈಶಃ ಕಾಮೇಶ್ವರ ಅಧಿದೇವತಾ ಪೂಜ್ಯಾಯಸ್ಯ ಸಾ. ಈಗ ಮತ್ತು ಪುನಃ ಲೋಕದ ಪತಿಪತ್ನಿ ಭಾವಕ್ಕೆ ಬಂದು ಹೇಳ್ತಾರೆ. ಈಶಾ ಅಂದರೆ ಕಾಮೇಶ್ವರ. ಲಲಿತಾ ಸಹಸ್ರನಾಮ ಹೇಳಬೇಕಿದ್ರೆ ಈ ಕಾಮೇಶ್ವರ ಎನ್ನುವ ಶಬ್ದವನ್ನು ತುಂಬ ಸಲ ಹೇಳಿದ್ದೇನೆ, ಯಾಕೆಂದರೆ ಅವನ ಹೆಸರು ಕಾಮೇಶ್ವರ ಎನ್ನುವಂಥದ್ದು. ಆ ಕಾಮೇಶ್ವರನೇ ಯಾವಳಿಗೆ ಅಧಿದೇವತನೇ ಆಗಿದ್ದಾನೋ ಅಂದರೆ ಪತಿಯಾಗಿದ್ದಾನೋ ಅವಳು ಆ ಈಶನೇ ಅಧಿದೇವತೆಯಾಗಿ ಉಳ್ಳವಳು. ಅಂದರೆ ಪತಿಯೇ ಅತ್ಯಂತ ಪ್ರೀತಿಪಾತ್ರನಾದವಳು ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಪರಮ ಪತಿವ್ರತ, ಯಾವಳಿಗೆ ತನ್ನ ಪತಿಯೇ ಅತ್ಯಂತ ಪ್ರೀತಿಪಾತ್ರನಾಗಿರ್ತಾನೋ ಅವಳು ಪರಮ ಪತಿವ್ರತೆ ಅಂತ ಹೇಳಬೇಕಾದ್ದಿಲ್ಲ. ಆದರೂ ಸಹ ಲೋಕದ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಹೇಳಿ ಆ ಶಬ್ದದೊಂದಿಗೆ ಈ ನಾಮವನ್ನು ಮುಕ್ತಾಯ ಮಾಡ್ತಾರೆ. ಹಾಗಾಗಿ ಈಶಾಧಿದೇವತಾಯೈ ನಮಃ.
ಅಲ್ಲಿಗೆ 3 ನಾಮದ ವಿವರಣೆಯನ್ನು ನಾವು ನೋಡಿದ್ವಿ. ಮುಂದಿನದು ಈಶ್ವರ ಪ್ರೇರಣಕರಿ. ಈಶ್ವರ ಪ್ರೇರಣಕರಿಯೈ ನಮಃ ಅಂತ ಹೇಳಬೇಕು ಚತುರ್ಥಿ ವಿಭಕ್ತಿಯಲ್ಲಿ. ಈಶ್ವರ ಅಂದರೆ ನಾವು ಹಿಂದೆ ನೋಡಿದ್ದೇವೆ, ಒಂದು ಆಕೆಯ ಪತಿಯಾದ ಈಶ್ವರ ಅಂತ ಅರ್ಥ ಇಟ್ಕೊಬಿಡಿ. ಅವನನ್ನು ಪ್ರೇರೇಪಿಸುವವಳು. ಆವತ್ತು ಜಗತ್ತಿನಲ್ಲಿ ಪತಿಯನ್ನು ಪ್ರೇರಿಸುವವಳು ಇವಳೊಬ್ಬಳೇ. ಇವತ್ತು ಮನೆಯಲ್ಲಿರೋ ಎಲ್ಲರೂ ಸಹ ಅವರವ್ರ ಪತಿಯನ್ನು ಪ್ರೇರೇಪಿಸುವವರು. ಇದನ್ನು ತುಂಬ ತಗ್ಗಿಸಿ ಹೇಳಬೇಕು ಅಂದರೆ ಅಪಾರ್ಥ ಆಗುವ ಥರ ಹೇಳೋದು. ಮದುವೆ ಆದಮೇಲೆ ಅವನೇನಪ್ಪ ಅಮ್ಮವ್ರ ಗಂಡ ಆಗಿಬಿಟ್ಟ ಅಂತ. ಅಂದರೆ ಆಕೆ ಹೇಳ್ದಂಗೆ ಅವನು ಕೇಳೋನು ಅಂತ. ಹಾಗಾಗಿ ನಾನು ಮೊದಲು ಹೇಳಿದ್ದೇನೆ, ಅಪಾರ್ಥ ಆಗುವ ಹಾಗೆ ಆ ಅಪಾರ್ಥ ಇಲ್ಲಲ್ಲ. ತನ್ನ ಪತಿಯನ್ನು ಅವಳು ಪ್ರಚೋದಿಸುವವಳು. ಎಲ್ಲಿ ಅಂತಂದ್ರೆ ಮುಂದೆ ಹೇಳ್ತಾರೆ ಅವರು, ಜಗತ್ ಸರ್ಜನಾದಿ ಕಾರ್ಯ ಪ್ರೇರಯಿತ್ರಿ. ಜಗತ್, ಈ ಪ್ರಪಂಚ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನನ್ನು ಪ್ರಚೋದಿಸ್ತಾಳೆ. ಅವನನ್ನು ಪ್ರಚೋದಿಸ್ತಾಳೆ ಅಂದರೆ ಏನು ರೀ? ಪಕ್ಕದಲ್ಲಿ ಕೂತ್ಕೊಂಡು ಸೃಷ್ಟಿ ಮಾಡು ಅಂತ ಹೇಳ್ತಾಳ? ಅಥವಾ ಪಾಲನೆ ಮಾಡು ಅಂತ ಹೇಳ್ತಾಳೆ? ಇಲ್ಲ. ಅಥವಾ ಸಂಹಾರ ಮಾಡು ಅಂತ ಹೇಳ್ತಾಳೆ? ಇಲ್ಲ. ಸೃಷ್ಟಿಯನ್ನು ಮಾಡೋದಕ್ಕೂ ಪಾಲನೆ ಮಾಡೋದಕ್ಕೂ ಸಂಹಾರ ಮಾಡೋದಕ್ಕೂ ಮೂಲಭೂತವಾಗಿ ಅವನಲ್ಲಿ ಏನಿರಬೇಕು? ನಾವು ಕರೆಯುವಂಥ ದೇವರಲ್ಲಿ ಶಕ್ತಿ ಇರಬೇಕು. ಹೌದು ತಾನೇ? ಆಯ್ತಲ್ಲ, ಆ ಶಕ್ತಿ ಅನ್ನೋದು ಅವನನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಹೌದು ತಾನೇ? ಶಕ್ತಿ ಇದ್ದವನು ಮಾತ್ರ ಕೆಲಸ ಮಾಡ್ತಾನೆ ಅಷ್ಟೇ ಹೊರತೂ ಸಹ ಶಕ್ತಿ ಇಲ್ಲದೆ ಇರುವವನು, ನಿಶ್ಶಕ್ತನಾದವನು ಏನಾದರೂ ಕೆಲಸ ಮಾಡೋಕ್ಕಾಗತ್ತಾ? ಇಲ್ಲ. ಶಕ್ತಿ ಇದ್ದವರು ಮಾತ್ರ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾರೆ. ಮಿಕ್ಕವರೆಲ್ಲ ಬಾಯಲ್ಲಿ ಹೇಳ್ತಾ ಇರ್ತಾರೆ ಅಷ್ಟೇ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ತನ್ನ ಪತಿಯಾದಂತಹ ಪರಶಿವನನ್ನು ಜಗತ್ ಸರ್ಜನಾದಿ, ಅಲ್ಲ ಆದಿಶಬ್ದ ಉಂಟು. ಸರ್ಜನ ಅಂದರೆ ಸೃಷ್ಟಿ, ಆದಿಶಬ್ದದಿಂದ ಸ್ಥಿತಿ ಮತ್ತು ಪಾಲನೆ ಮಾಡುವಂತಹ ಕೆಲಸದಲ್ಲಿ ಪ್ರೇರಯಿತ್ರಿ, ಪ್ರೇರೇಪಿಸುವವಳು. ಹಾಗಾಗಿ ಈಶ್ವರ ಪ್ರೇರಣಕರಿ ಅಂತ ಅರ್ಥ. ಈಗ ಇನ್ನೊಂದು ವಿಷಯ ಇಲ್ಲಿ. ಅಲ್ಲ, ಹೇಗೆ ಪ್ರೇರಣೆ ಮಾಡ್ತಾಳೆ? ನಾನು ಒಂದು ಕಾರಣ ಕೊಟ್ಟಿದ್ದೇನೆ, ಶಕ್ತಿ ಅವಳು. ಹಾಗಾಗಿ ಆ ಶಕ್ತಿಗೂ ಶಕ್ತಿ ಇರುವವನಿಗೂ ನಾವು ಭೇದವನ್ನು ಹೇಳೋದಕ್ಕಾಗೋದಿಲ್ಲ. ಶಿವನ ಇನ್ನೊಂದು ಹೆಸರು ಬ್ರಹ್ಮ. ಜಗತ್ತಿನ ಸೃಷ್ಟಿಯ ಆರಂಭದಲ್ಲಿ ಆ ಬ್ರಹ್ಮ ವಸ್ತುವಿನಲ್ಲಿ ಸರ್ವತ್ರ ವ್ಯಾಪಿಸಿದಂತಹ ಆ ಶುದ್ಧ ಚೈತನ್ಯವಾದಂತಹ ಬ್ರಹ್ಮ ವಸ್ತುವಿನಲ್ಲಿ ಒಂದು ಕಂಪನ ಆಯ್ತಂತೆ, ವೈಬ್ರೇಷನ್. ದಟ್ ವೈಬ್ರೇಷನ್ ಈಸ್ ಕಾಲ್ಡ್ ಆ್ಯಸ್ ಅ ಶಕ್ತಿ, ಆದ ಜಗನ್ಮಾತಾ. ಯಾಕೆ ಅದು ಜಗನ್ಮೂಲದ ವಿಷಯ. ಕಣ್ಣಿಗಿದ್ದನ್ನೇ ನಮಗೆ ಅರ್ಥ ಮಾಡ್ಕೊಂಡು ಹೇಳೋದು ಕಷ್ಟ, ಕಣ್ಣು ಎದುರಿಗಿದ್ದನ್ನೇ. ಇನ್ನು ನಾವು ಸಹ ಹುಟ್ಟದೇ ಇರುವ ಕಾಲ ಅಲ್ಲಿ ಅಲ್ವಾ? ಹಾಗಾಗಿ ಆದರೆ ಉಪನಿಷತ್ತು ಶಾಸ್ತ್ರ ಹಾಗೆ ಹೇಳುತ್ತೆ, ಆ ಮೊದಲ ಕಂಪನ ಯಾವುದರಲ್ಲಾಯಿತೋ ಅದು ಬ್ರಹ್ಮವಸ್ತು, ಅದರಲ್ಲಿ ಆದ ಕಂಪನವೇ ಶಕ್ತಿ. ಶಕ್ತಿಮತೋಹ ಅಭೇದ. ಶಕ್ತಿಗೂ ಮತ್ತು ಶಕ್ತಿ ಉಳ್ಳವನಿಗೂ ಭೇದ ಎನ್ನುವಂಥದ್ದು ಇಲ್ಲ. ಒಂದು ಅದು ಎರಡನ್ನೂ ಬಿಡಿಸಿ ಹೇಳುವುದಕ್ಕೆ ಆಗೋದಿಲ್ಲ. ಅಗ್ನಿಯಲ್ಲಿ ದಾಹಕ ಶಕ್ತಿ ಉಂಟು, ಒಪ್ಕೊಳ್ತೀರಾ ಇಲ್ವಾ? ಆ ದಾಹಕ ಶಕ್ತಿಯನ್ನು ಅಂದರೆ ಸುಡುವ ಶಕ್ತಿ, ಅದನ್ನು ಅಗ್ನಿಯಿಂದ ಬೇರ್ಪಡಿಸಿ ನಮಗೆ ತೋರಿಸಿ ನೋಡೋಣ. ಇದು ಅಗ್ನಿ, ಇದು ಅಗ್ನಿಯಲ್ಲಿರುವಂಥ ಸುಡುವ ಶಕ್ತಿ. ಹೇಳೋದಕ್ಕಾಗತ್ತಾ? ಇಲ್ಲ. ಸೂರ್ಯನಲ್ಲಿ ಬೆಳಗುವ ಶಕ್ತಿ ಉಂಟು, ಆ ಬೆಳಗುವ ಶಕ್ತಿಯನ್ನು ಸೂರ್ಯನಿಂದ ಬೇರ್ಪಡಿಸಿ ತೋರಿಸಿ ನೋಡೋಣ, ಆಗತ್ತಾ? ಇಲ್ಲ. ಅಲ್ಲಿಗೆ ನಮಗೆ ಅನುಭವಕ್ಕೆ ಬರುತ್ತೆ, ಆದರೆ ಶಕ್ತಿ ಬೇರೆ, ಶಕ್ತಿ ಉಳ್ಳದ್ದು ಬೇರೆ. ಹಾಗೆ ಈ ಶಕ್ತಿಗೂ ಶಕ್ತಿಗಿರುವವನಿಗೂ ಭೇದವನ್ನು ಹೇಳುವುದು ಅಷ್ಟು ಸುಲಭ ಅಲ್ಲ. ವಾಸ್ತವಿಕವಾಗಿ ಭೇದ ಇಲ್ಲ.
ಹಾಗಿದ್ರೆ ಯಾಕೆ ಹೇಳ್ತೀರಿ ಭೇದ ಅಂತಂದರೆ ಲೋಕದ ವ್ಯವಹಾರಕ್ಕೋಸ್ಕರ ಹಾಗೆ ನಾವು ಹೇಳ್ತೇವೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಆ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಪ್ರೇರಣೆ ಮಾಡುತ್ತೆ ಅಂತಂದರೆ ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿ. ಮೊದಲನೇದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಅದು ಈ ಮೂರು ಅವಳದ್ದೇ ಮೂರು ಮುಖಗಳು ಆ ಶಕ್ತಿ ಇದೆ. ಜಗತ್ತನ್ನು ಸೃಷ್ಟಿ ಮಾಡಬೇಕು ಅನ್ನುವ ಇಚ್ಛೆ ಬರುತ್ತಲ್ಲ, ಆ ಇಚ್ಛೆ ಇಚ್ಛಾಶಕ್ತಿ ಅಷ್ಟೇ. ಮತ್ತು ಆ ಇಚ್ಛೆ ಬಂದಿದ್ದನ್ನು ನಾವು ಸರಿಯೋ ತಪ್ಪೋ ಅಂತ ನಿರ್ಧಾರ ಮಾಡೋದಕ್ಕೆ ಏನು ಬೇಕು? ಜ್ಞಾನ ಬೇಕು, ಜ್ಞಾನಶಕ್ತಿ. ಇಚ್ಛೆಯೂ ಇದೆ, ಜ್ಞಾನವೂ ಇದೆ ಅಂತ ಆದಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ದಟ್ ಈಸ್ ಕಾಲ್ಡ್ ಕ್ರಿಯಾಶಕ್ತಿ. ಹಾಗಾಗಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ ಮೂರು ಇದ್ದಾಗಲೇ ಕೆಲಸ ಆಗೋದು. ಒಂದೇ ಇದ್ದರೆ ಆಗೋದಿಲ್ಲ. ನಮಗೆ ನೋಡಿ, ಬೆಳಗಾದ ಸಂಜೆವರೆಗೆ 10 ಇಚ್ಛೆಗಳು ಬರ್ತವೆ, ಕೈಗೂಡೋದಿಲ್ಲ, ಆಗೋದಿಲ್ಲ. ಯಾಕೆಂದ್ರೆ ನಮಗೆ ಇಚ್ಛಾಶಕ್ತಿ ಮಾತ್ರ ಉಂಟು, ಅದರ ಹಿಂದೆ ಜ್ಞಾನಶಕ್ತಿಯೂ ಇಲ್ಲ, ಕ್ರಿಯಾಶಕ್ತಿಯೂ ಇಲ್ಲ. ಹಾಗೆ ಈ ಮೂರು ಶಕ್ತಿಗಳಿರಬೇಕೆಂದ. ಇದನ್ನು ಆವರಣ, ವಿಕ್ಷೇಪ ಶಕ್ತಿ, ಪ್ರತಿಫಲಿತ, ಚಿತ್ಸ್ವರೂಪ, ಭಾವಿ ಕಾರ್ಯಾನುಕೂಲ, ಪ್ರಾರಬ್ಧ, ಅಧ್ಯಕ್ಷ, ಪರಮೇಶ್ವರ ಈಕ್ಷಣ ನಾಮಧೇಯ ಪ್ರಕಾಶಾತ್ಮಿಕ ಭವತೀತಿ ಭಾವ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಹಿಂದೆ ಉಪನ್ಯಾಸದಲ್ಲಿ ನಾನು ಹೇಳಿದ್ದೇನೆ, ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಅಂದರೆ ಮೊದಲು ಮರೆಮಾಚಿ ಬಿಡುವುದು. ಮರೆಮಾಚಿ ಆದ ಮೇಲೆ ಅಲ್ಲಿ ಇನ್ನೊಂದನ್ನು ತೋರಿಸುವುದು. ಜಗನ್ಮಾತೆ ಆ ಕೆಲಸವನ್ನು ಮಾಡ್ತಾಳೆ. ಹಾಗಿದ್ರೆ ಯಾವುದನ್ನು ಮರೆಮಾಚ್ತಾಳೆ ಅಂತಂದರೆ ತನ್ನ ಪತಿಯಾದಂಥ ಪರಶಿವ ಅಂದರೆ ಬ್ರಹ್ಮವಸ್ತು, ಅದನ್ನು ಮರೆಮಾಚಿ ಬಿಡ್ತಾಳೆ. ಮರೆಮಾಚಿ, ಮರೆಮಾಚುವುದು ಆವರಣ ಶಕ್ತಿ. ಅಲ್ಲಿ ಇನ್ನೊಂದನ್ನು ತೋರಿಸ್ತಾಳೆ, ಅದೇ ವಿಕ್ಷೇಪ ಶಕ್ತಿ. ಇನ್ನೊಂದನ್ನು ತೋರಿಸುವುದು ಅಂದರೆ ಯಾವುದನ್ನು ತೋರಿಸ್ತಾಳೆ? ಜಗತ್ತನ್ನು ತೋರಿಸ್ತಾಳೆ. ಹಾಗಾಗಿ ಆ ಬ್ರಹ್ಮವಸ್ತುವನ್ನು ಮುಚ್ಚಿಟ್ಟು ಅದರಲ್ಲಿ ಜಗತ್ತನ್ನು ತೋರಿಸುವಿಕೆ, ಅದು ವಿಕ್ಷೇಪ ಶಕ್ತಿ. ಮುಚ್ಚಿಡುವುದು ಆವರಣ ಶಕ್ತಿ. ಈ ಕೆಲಸ ಮಾಡುವಂತೆ ಅಂದರೆ ಅವಳೇ ಮಾಡ್ತಾಳೆ, ಅದರ ಕ್ರೆಡಿಟನ್ನು ಯಜಮಾನರಿಗೆ ಕೊಡ್ತಾಳೆ. ಪ್ರೇರಯತಿ ಅಂತ ಈಶ್ವರ ಪ್ರೇರಣಂ. ಮತ್ತು ತದಾಜ್ಞಾಂ ಅನುಲಂಘನೇನ ಕರೋತೀತಿವಾ. ಇನ್ನೊಂದು ಅರ್ಥ, ಈಶ್ವರನನ್ನು ಅವಳು ಪ್ರೇರಿಸ್ತಾಳೆ ಅಂತಂದರೆ ಮೊದಲು ಹೇಳಿದ ಅರ್ಥ ಅಲ್ಲ, ಇದು ಬೇರೆ ಅರ್ಥ. ಈಶ್ವರನ ಇಚ್ಛೆಗೆ ಅನುಗುಣವಾಗಿ ಅವಳು ನಡ್ಕೊಳ್ತಾಳೆ. ಅಂದರೆ ಅವನ ಆಜ್ಞೆಯನ್ನು 1 ಇಂಚು ಸಹ, ಚೂರು ಸಹ ಅವಳು ಉಲ್ಲಂಘನೆ ಮಾಡೋದಿಲ್ಲ. ಆ ಶಿವನ ಅನಿಸಿಕೆ ಏನುಂಟಲ್ಲ, ಆ ಅನಿಸಿಕೆಗೆ ಇವಳು ಸಂಕಲ್ಪ ಶಕ್ತಿಯಾಗಿ ನಿಂತು ಅವನ ಇಚ್ಛೆಯಂತೆ ಮಾಡ್ತಾಳೆ ಹೀಗೆ ಅಂತ. ಹಾಗಾಗಿ ಅವಳು ತದೀಯ ಆಜ್ಞಾಂ ಅನುಲ್ಲಂಘನೇನ ಕರೋತಿ. ಒಂದು ಚೂರು ಉಲ್ಲಂಘನೆ ಮಾಡದೆ ಯಥಾವತ್ತಾಗಿ ಅವನ ಸಂಕಲ್ಪದಂತೆ ಆ ಕೆಲಸವನ್ನು ಮಾಡ್ತಾಳೆ. ಹೇಗೆ ಅಂದರೆ ತದೀಯ ಭಾರ್ಯಾತ್ವೇನ ನಿತರಾಂ ತದ್ವಶ್ಯ ಇತಿ ಯಾವತ್. ತುಂಬ ಅನ್ಯೋನ್ಯವಾಗಿರುವಂಥ ಸತಿಪತಿಯರಲ್ಲಿ ಪತಿ ಹೇಳಿದ ಪ್ರತಿಯೊಂದನ್ನೂ ಚಾಚು ತಪ್ಪದೆ ಹೇಗೆ ಸತಿ ಮಾಡ್ತಾಳೋ ಹಾಗೆ ಮಾಡ್ತಾಳೆ. ಏಕೆಂದರೆ ಅವರಿಬ್ಬರೂ ಸಹ ಲೋಕದ ದೃಷ್ಟಿಯಲ್ಲಿ ಸತಿ ಪತಿಯರು. ಇಷ್ಟು ಹಿನ್ನೆಲೆಯಲ್ಲಿ ಅವಳು ಈಶ್ವರ ಪ್ರೇರಣಕರಿ ಅಂತ. ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಿನ ನಾಮ ಅಲ್ಲಿ ಚ ಅಂತ ಉಂಟು, ಅಲ್ಲಿ ಶ್ಲೋಕದಲ್ಲಿ ಈಶ್ವರ ಪ್ರೇರಣಕರಿ ಚೇಷತಾಂಡವ ಸಾಕ್ಷಿಣಿ ಅಂತ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಚ ಅಂತ ಪದಚ್ಛೇದ ಮಾಡ್ಕೊಳ್ಳಿ, ಮತ್ತು ಅಂತ ಅರ್ಥ. ಮುಂದೆ ಈಶತಾಂಡವ ಸಾಕ್ಷಿಣಿ. ಆಮೇಲೆ ಇದೇನು ಚೇಷತಾಂಡವ ಅಂತುಂಟು, ನೀವು ಅದನ್ನು ಈಶತಾಂಡವ ಅಂತ ಹೇಳಿಬಿಟ್ರಲ್ರಿ, ಒಂದು ಅಕ್ಷರ ಎಗರಿಸ್ಬಿಟ್ರಿ ಅಂತ ಮತ್ತು ಪುನಃ ಗೊಂದಲಕ್ಕೆ ಒಳಗಾಗಬೇಡಿ. ಚ ಈಶತಾಂಡವ, ಚೇಷತಾಂಡವ ಗುಣಸಂಧಿ ಆಗುತ್ತೆ ಸಂಸ್ಕೃತದ ವ್ಯಾಕರಣದ ನಿಯಮದ ಪ್ರಕಾರ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಈಶತಾಂಡವ ಸಾಕ್ಷಿಣಿ.
ಈಶ್ವರನ ತಾಂಡವ ನರ್ತನಕ್ಕೆ ಸಾಕ್ಷಿಣಿಯಾದವಳು. ಈ ನಾಮದ ವಿವರಣೆ ಸ್ವಲ್ಪ ಹೆಚ್ಚು ದೀರ್ಘವಾದಂಥದ್ದು ಬೇಕು. ನಾವು ಕೇಳಬೇಕಿದ್ರೆ ಈಶ್ವರನ ತಾಂಡವ ಅಂತ ಹೇಳಿದ ತಕ್ಷಣ ಎಷ್ಟು ಸಂತೋಷ ಆಗುತ್ತೋ, ಆದರೆ ವಾಸ್ತವಿಕವಾಗಿ ಆ ತಾಂಡವದ ಹಿಂದೆ ನೀವು ಅಷ್ಟು ಸಂತೋಷ ಪಡುವಂಥ ಸಂದರ್ಭ ಇಲ್ಲ. ಒಂದು ಹೇಳಿಕೆಯಂತೆ ಈಶ್ವರ ಪ್ರತಿದಿನವೂ ಸಹ ಪ್ರದೋಷ ಕಾಲದಲ್ಲಿ ಆತ ತಾಂಡವ ನರ್ತನ ಮಾಡ್ತಾನೆ ಎನ್ನುವಂಥದ್ದು. ಆದರೆ ಇಲ್ಲೊಂದು ಶಬ್ದ ಉಂಟು, ಏನು ಕೇಳಿದ್ರೆ ಮುಂದೆ ಬರುತ್ತೆ, ಇಲ್ಲಿ ತಾಂಡವ ಅಂತ ಉಂಟು, ಆದರೆ ಅದರ ಅರ್ಥ ಮಹಾತಾಂಡವ ಅಂತ ಅರ್ಥ. ಆ ಲಲಿತಾ ಸಹಸ್ರನಲ್ಲಿ ಇದೇ ಶಬ್ದ ಬರುತ್ತೆ. ಏನು ಅಂತಂದರೆ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ. ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ. ಮತ್ತಿನ್ನೊಂದು ಬರುತ್ತೆ ಅಲ್ಲಿ, ಮಹಾಪ್ರಲಯ ಸಾಕ್ಷಿಣಿ, ಮಹಾಪ್ರಲಯಕ್ಕೆ ಸಾಕ್ಷಿಣಿಯಾದವಳು ಅಂತ. ಆ ಹಿನ್ನೆಲೆಯಲ್ಲಿ ಶಿವ ಯಾವಾಗ ಈ ಮಹಾತಾಂಡವವನ್ನು ಮಾಡ್ತಾನೆ ಅನ್ನೋದು, ಆಗ ಇವಳೇ ಅದಕ್ಕೆ ಯಾಕೆ ಸಾಕ್ಷಿಣಿ ಆಗ್ತಾಳೆ ಅನ್ನೋದು ಪ್ರಶ್ನೆ. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಪರಮಶಿವಸ್ಯ ಮಹಾಪ್ರಲಯ ಕಾಲೀನೇ ತಾಂಡವೇ ಬ್ರಹ್ಮ ವಿಷ್ಣಾದೇರಪಿ ನಾಶಾತ್. ಆ ಮಹೇಶ್ವರ ಮಹಾ ತಾಂಡವ ಮಾಡುವ ಕಾಲ ಯಾವುದು ಅಂದರೆ ಅದು ಈ ಜಗತ್ತಿನ ಪ್ರಳಯ ಆಗುವ ಕಾಲ. ಅದನ್ನೇ ಮಹಾಪ್ರಳಯ ಅಂತ ಕರೀತಾರೆ. ಆ ಮಹಾಪ್ರಳಯ ಕಾಲದಲ್ಲಿ ಯಾರು ಇರ್ತಾರೆ ಅಂದರೆ ಯಾರೂ ಇರೋದಿಲ್ಲ. ಸ್ವತಃ ತ್ರಿಮೂರ್ತಿಗಳಲ್ಲಿ ಮೂವರೂ ಸಹ ಇರೋದಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೂ ಇರೋದಿಲ್ಲ. ರುದ್ರ ಇರೋದಿಲ್ಲ. ಯಾವ ದೇವತೆಗಳೂ ಇರೋದಿಲ್ಲ. ಆಗ ಆ ಪರಶಿವನ ತಾಂಡವ ನರ್ತನವನ್ನು ನೋಡುವವಳು ಯಾರು ಅಂದರೆ ಜಗನ್ಮಾತೆ ಮಾತ್ರ. ಅಲ್ಲ, ಅವಳು ಇರ್ತಾಳ ಅಂತಂದರೆ ಅವಳು ಶಿವನಿಗಿಂತ ಭಿನ್ನಳಲ್ಲ, ಶಿವನಿಗಿಂತ ಅಭಿನ್ನಳು. ಆದ್ದರಿಂದ ಶಿವನ ತಾಂಡವಕ್ಕೆ ನೋಡುಗಳಾಗಿ ಇರುವವಳು ಈಕೆ ಒಬ್ಬಳು ಮಾತ್ರ, ಮತ್ತೆ ಯಾರೂ ಇರೋದಿಲ್ಲ. ಯಾರೂ ಇಲ್ಲದೇ ಇರುವಂಥ ಜಗತ್ತನ್ನು ಒಮ್ಮೆ ಊಹಿಸಿಕೊಂಡ್ರೆ ಸಂತೋಷ ಆಗುತ್ತೋ ಭಯ ಆಗುತ್ತೋ ವಿಚಾರ ಮಾಡಿ ನೀವು. ನಮ್ಮ ಮನೆಯಲ್ಲೇ ಯಾರೂ ಇಲ್ಲದಿದ್ರೇ ಒಂದು ರೀತಿ ಭಯ, ಇನ್ನು ಈ ವಿಶಾಲವಾದ ಜಗತ್ತು, ಯಾವುದೇ ವಸ್ತು ಇಲ್ಲ ಅಂದರೆ ಇಲ್ಲ. ತ್ರಿಮೂರ್ತಿಗಳಲ್ಲಿ ಅಂದರೆ ಪ್ರಾಣಿ ಸಂಕುಲ ಆಗಲಿ ಮಾನವ ಸಮುದಾಯವಾಗಲಿ ಯಾವುದೂ ಇಲ್ಲ. ಅಂತಹ ಆ ಕಾಲದಲ್ಲಿ ಜಗನ್ಮಾತೆ ಮಾತ್ರ ಉಳಿದಿರ್ತಾಳೆ. ಯಾಕೆಂದರೆ ಅವನ ತಾಂಡವ ನರ್ತನವನ್ನು ಮಾಡೋದಕ್ಕೆ. ಶಿವನ ನರ್ತನಕ್ಕೆ ತಾಂಡವ ಅಂತ ಕರಿಬೇಕು. ಯಾಕೆಂದರೆ ಪುರುಷರು ಮಾಡುವ ಉದ್ಧತ ನರ್ತನಕ್ಕೆ ತಾಂಡವ ಅಂತ ಹೆಸರು, ಸ್ತ್ರೀಯರು ಮಾಡುವ ನರ್ತನಕ್ಕೆ ಲಾಸ್ಯ ಅಂತ ಹೆಸರು. ಈ ವ್ಯತ್ಯಾಸ ಗೊತ್ತಿರಬೇಕು. ಲಾಸ್ಯ ಅಂದರೆ ಸ್ತ್ರೀಕೃತವಾದ ನರ್ತನ, ತಾಂಡವ ಅಂದರೆ ಪುರುಷಕೃತವಾದ ನರ್ತನ. ನೋಡಿ, ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ. ನೀವು ಡಾನ್ಸ್ ಅಂತ ಇಂಗ್ಲೀಷ್ ಹೇಳಿದರೆ ಅದು ಪುರುಷನದ್ದಾದರೂ ಆಗ್ಬೋದು, ಸ್ತ್ರೀದಾದರೂ ಆಗ್ಬೋದು. ಅವ್ರ ಸಂಸ್ಕೃತ ಆಗಲ್ಲ. ಲಾಸ್ಯ ಅಂದರೆ ಇವತ್ತು ಲಾಸ್ಯ ಇದೆ ಅಂದರೆ ಮಾಡುವವಳು ಹೆಣ್ಣುಮಗಳು, ನರ್ತನ ಇದೆ ಅಂದರೆ ಪುರುಷ ಮಾಡುವವನು. ಗೊತ್ತಿಲ್ಲೇ ಪಾಪ ಎಷ್ಟು ಜನರಿಗೆ ಅದು ಗೊತ್ತಿರ್ತದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮವ್ರು ಎಷ್ಟು ಕರೆಕ್ಟಾಗಿ ಅದನ್ನು ವಿಭಾಗ ಮಾಡಿದ್ದಾರೆ ಅಂತ ಹಾಗೆ ಹೇಳಿದಾಗಲೇ ಗೊತ್ತಾಗುತ್ತೆ, ಸ್ತ್ರೀ ಅಥವಾ ಪುರುಷ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಆ ತಾಂಡವ ನರ್ತನವನ್ನು ನೋಡೋದಕ್ಕೆ ಸಾಕ್ಷಿಣಿಯಾಗಿರ್ತಾಳಂತೆ. ಮಹಾಪ್ರಳಯ ಕಾಲದ ಶಿವನ ನರ್ತನಕ್ಕೆ ದೇವಿ ಸಾಕ್ಷಿಣಿ ಅಂದರೆ ಅವಳು ಹೇಗಿರ್ತಾಳೆ ಅಂತಂದರೆ, ಕಲ್ಪೋಪಸಂಹರಣ ಕಲ್ಪಿತ ತಾಂಡವಸ್ಯ ದೇವಸ್ಯ ಖಂಡ ಪರಶೋ ಪರಭೈರವಸ್ಯ
ಪಾಶಾಂಕುಶೈಕ್ಷವಶರಾಸನ ಪುಷ್ಪಬಾಣೈ ಸಾ ಸಾಕ್ಷಿಣಿ ವಿಜಯತೆ ತವ ಮೂರ್ತಿರೇಕಾ. ಕಲ್ಪೋಪಸಂಹರಣ ಕಲ್ಪಿತ ತಾಂಡವಸ್ಯ, ಅದೇ ಮಹಾತಾಂಡವ. ಪ್ರಳಯ ಕಾಲದಲ್ಲಿ ಆ ಪರಶಿವ ತಾಂಡವ ನರ್ತನ ಮಾಡುವಾಗ ಅದಕ್ಕೆ ದೇವಿ ಸಾಕ್ಷಿಣಿ, ಪರಭೈರವ ಅಂತ ಹೆಸರು ಅವನಿಗೆ. ಆಗ ಅವನಿಗೆ ಪರಭೈರವ ಅಂತ. ಖಂಡಪರಶು ಅಂದರೆ ತನ್ನ ತುಂಡು ಕೊಡಲಿಯನ್ನು ಹಿಡಿತಾನಂತೆ. ಅವನ ಶಿಷ್ಯನಾದ್ದನಿಂದಲೇ ಪರಶುವನ ಕೈಯಲ್ಲಿ ಪರಶುರಾಮನ ಕೈಯಲ್ಲೂ ಸಹ ಕೊಡಲಿಯೇ ಅವನಿಗೆ ಆಯುಧವಾಗಿ ಹಿಡಿದು ನರ್ತನ ಮಾಡ್ತಾ ಇರ್ತಾನೆ. ಆಗ ಜಗನ್ಮಾತೆ ಹೇಗೆ ಅದನ್ನು ನೋಡೋದಕ್ಕೆ ಅಲಂಕೃತಳಾಗಿ ಕಾಯ್ತಾ ಇರ್ತಾಳಂತೆ ಅವಳು. ಇವತ್ತು ನಮ್ಮ ಯಜಮಾನರಿದ್ದಪ್ಪ ಫಂಕ್ಷನ್ನು ಅಂತ ಹೇಳಿ ಯಾವತ್ತೂ ಉಡದೇ ಇರುವಂಥ ಹೊಸ ಸೀರೆ ತೆಗಿತಾಳೆ. ಹಾಗೆ ಅಲ್ಲ, ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಹೇಗೆ ಇರ್ತಾಳೆ ಅಂತಂದರೆ, ಪಾಶ ಮತ್ತು ಅಂಕುಶ, ಇಕ್ಷುಧನಸ್ಸು ಕಬ್ಬಿನಿಂದ ಮಾಡಿದಂಥ ಬಿಲ್ಲು, ಮತ್ತು ಪುಷ್ಪ ಬಾಣಗಳು ಅದಕ್ಕೆ ಹೂಡೋದಕ್ಕೆ, ಇಂತಹ ಈ ತನ್ನೆಲ್ಲ ಸುಂದರವಾದಂಥ ಆಯುಧಗಳನ್ನು ಇರಿಸಿಕೊಂಡು ಆ ನರ್ತನವನ್ನು ಅವಳು ನೋಡೋದಕ್ಕೆ ಹಪಹಪಿಸ್ತಾಳಂತೆ. ಯಾರು? ಜಗನ್ಮಾತೆ. ಅದಕ್ಕೋಸ್ಕರ ಅವಳ ಹೆಸರು ಈಶ ತಾಂಡವ ಸಾಕ್ಷಿಣಿ ಅಂತ. ಅಂದರೆ ಒಬ್ಬ ಮಹಾನುಭಾವ ನರ್ತನ ಮಾಡಬೇಕಿದ್ರೆ ನೋಡೋದನು ಸಹ ಅಷ್ಟೋ ಇಷ್ಟೋ ಅರ್ಹತೆಯನ್ನು ಪಡೆದಿರಬೇಕು. ಆ ಅರ್ಹತೆ ಎಲ್ಲ ಹೇಳುತ್ತೆ ಈ ಶ್ಲೋಕ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ಪ್ರಶ್ನೆ, ಹಾಗಿದ್ದರೆ ಇವ್ರು ಯಾರೂ ಇರೋದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂದರೆ, ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಆ ಸಂದರ್ಭ ಹೇಗಿರುತ್ತೆ ಕೇಳಿದರೆ, ವಿರಿಂಚಿ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶೋ ಭವತಿ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರೇ ಮಹೇಂದ್ರೇ ವಿತತಿರಪಿ ಸಮ್ಮಿಲಿತದೃಶ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ. ಸತಿ ಅಂದರೆ ಸಂಬೋಧನೆ, ಹೇ ಪಾರ್ವತಿ ಅಂತ. ಆ ಮಹಾಸಂಹಾರ ಕಾಲದಲ್ಲಿ ಈ ಜಗತ್ತಿನಲ್ಲಿ ಯಾರಿರ್ತಾರೆ ಅಂದರೆ, ನಿನ್ನ ಪತಿ ಮಾತ್ರ ವಿಹರಿಸ್ತಾ ಇರ್ತಾನೆ ಅಂದರೆ ಭಾಳ ಸಂತೋಷವಾಗಿ ವಿಹರಿಸ್ತಾನಂತೆ. ವಿಹಾರ ಅನ್ನೋದಕ್ಕೆ ಅರ್ಥವೇ ಸಂತೋಷದಿಂದ ಅಡ್ಡಾಡುವುದು ಅಂತ ಅರ್ಥ. ಯಾಕೆ ಅಲ್ರಿ, ಪ್ರಪಂಚ ಸಂಹಾರ ಮಾಡಿ ಆದಮೇಲೆ ಎಷ್ಟು ದುಃಖ ಆಗಬೇಕಲ್ವ ಅಂದರೆ, ಇಲ್ಲ, ಅವನು ವಿಹರಿಸ್ತಾನಂತೆ. ಯಾಕೆ ಕೇಳಿದರೆ, ಸೃಷ್ಟಿ ಹಳತಾಗಿತ್ತು. ಹಾಗಾಗಿ ಹಳತಾದನ್ನೆಲ್ಲ ಬ್ಯಾಡದಿದ್ದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿದಾಗ, ಸ್ವಚ್ಛವಾದ ಜಾಗ ನೋಡಿದಾಗ ಖುಷಿಯಾಗುತ್ತೋ ಇಲ್ಲೋ ನಮಗೆ? ಈ 9 ವರ್ಷದಲ್ಲೇ ನಾವು ಎಷ್ಟು ಖುಷಿ ಪಡ್ತಾ ಇದ್ದೇವೆ ಸ್ವಚ್ಛ ಪ್ರಕ್ರಿಯೆಯಿಂದ ಅಲ್ವಾ? ಹಾಗಾಗಿ ಆ ಸ್ವಚ್ಛತೆ ಎನ್ನುವಂಥದ್ದು ಮುಂದಿನ ಸೃಷ್ಟಿಗೆ ಪೂರಕ ಒಳ್ಳೆಯ ಕೆಲಸಕ್ಕೆ. ಇವನು ಸ್ವಚ್ಛ ಮಾಡಿಟ್ರೆ ಮಾತ್ರ ಬ್ರಹ್ಮನಿಗೆ ಕೆಲಸ, ಅಂದರೆ ಮುಗಿಸೋದು ಎಲ್ಲವನ್ನೂ ಸಹ. ಅವನು ಸ್ವಚ್ಛ ಮಾಡದಿದ್ದರೆ ಬ್ರಹ್ಮನಿಗೆ ಕೆಲಸ ಇಲ್ಲ. ಬ್ರಹ್ಮ ಸೃಷ್ಟಿ ಮಾಡದೇ ಇದ್ದರೆ ವಿಷ್ಣುವಿಗೆ ಪಾಲನ ರೂಪವಾದ ಕೆಲಸ ಇಲ್ಲ. ಅವರಿಬ್ಬರಿಗೂ ಕೆಲಸ ಆಗಬೇಕು, ಕೆಲಸ ಸಿಗಬೇಕು ಅಂದರೆ ಇದನ್ನು ಸ್ವಚ್ಛ ಮಾಡಲೇಬೇಕು. ಆ ಸ್ವಚ್ಛತೆ ಹೇಗಿರುತ್ತೆ ಕೇಳಿ, ಸಂಹಾರ ರೂಪದ ಸ್ವಚ್ಛತೆ ಅಷ್ಟೇ. ಅದೇನು ಆಶ್ಚರ್ಯ ಅಲ್ರಿ. ನಮ್ಮಲ್ಲಿ ಇದನ್ನೆಲ್ಲ ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ. ಆ ಸಂಹಾರ ಹೇಗೆ ಅಂದರೆ, ಒಂದು ವೆಹಿಕಲ್ ತಗೊಳ್ತೀರಾ, ಅದಕ್ಕೊಂದು 25 ವರ್ಷ ಆಗಿರುತ್ತೆ. ಆದರೆ ನಿಮಗೇನು ಅದ್ರ ಬಗ್ಗೆ ಒಂದು ಸೆಂಟಿಮೆಂಟ್ಸ್ ಇರುತ್ತಪ್ಪ, ಯಾಕೆ ನಾನು ಓಡಿಸಿದ ಗಾಡಿ ಅಂಥೇಳಿ ಅಲ್ವಾ? ಆದರೆ RTO ಅವರು ಆರ್ಡರ್ ಮಾಡಿಬಿಡ್ತಾರೆ, ಯಾವ ಗಾಡಿಗೆ 20 ವರ್ಷ ಆಗಿರುತ್ತೋ ಅದನ್ನೆಲ್ಲ ಬ್ಯಾನ್ ಮಾಡ್ತೇವೆ ನಾವು ಅಂತ, ಓಡಿಸುವಂತಿಲ್ಲ. ಆಮೇಲೆ ತೊಗೊಂಡು ಅದನ್ನೇನು ಮಾಡ್ತಾರೆ ಹೇಳಿದ್ರೆ, ಪೂರ್ತಿ ಪುಡಿ ಅಲ್ವಾ? ಕ್ರಷರಿಗೆ ಹಾಕ್ತಾ ಇರೋದು ಅಷ್ಟೇ. ಸರಿ, ಹಾಕಿದ್ರೆ ಏನಾಯಿತು? ಅದರಿಂದ ಮತ್ತೆ ಪುನಃ ಏನಾಯಿತು? ಇನ್ನೊಂದು ಧಾತು ರೂಪ ಆಗಿ ಅಲ್ಲಿಂದ ಮತ್ತೊಂದು ಆಕಾರ ತಾಳಿತು.
ಅಲ್ಲಿಗೆ ಏನು ಹೇಳಿದಾಗಾಯ್ತು, ಪ್ರತಿಯೊಂದು ಸಂಹಾರವೂ ಸಹ ತನ್ನ ಒಡಲಲ್ಲಿ ಇನ್ನೊಂದು ಹೊಸತನ್ನು ಇರಿಸಿಕೊಂಡು ಸಂಹಾರ ಕ್ರಿಯೆಗೆ ಒಳಪಡ್ತದೆ. ಒಂದು ಸಂಹಾರದ ಉದ್ದೇಶ, ಇನ್ನೊಂದು ಹೊಸ ಸೃಷ್ಟಿಗೆ ಬೀಜವಾಪ. ಹಾಗಾಗಿ ಸಂತೋಷ ಪಡ್ತಾನಂತೆ ಯಾರು? ಶಿವ. ವಿಹರತಿ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ, ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇದು ಆ ಮಹಾಸಂಹಾರದ ವಿಚಾರ ಆದಮೇಲೆ ಮತ್ತೆ ಭಾಳ ಭಯಾನಕವಾದಂಥ ಒಂದು ಮಾತನ್ನು ಆ ಜ್ಞಾನವಾಸಿಷ್ಠ ಹೇಳುತ್ತೆ. ಕೆಲವು ಸಲ ಅವನ ಜೊತೆಗೆ ಇವಳು ನರ್ತನ ಮಾಡ್ತಾಳಂತೆ, ಜಗನ್ಮಾತೆ. ಹೇಗೆ ನರ್ತನ ಮಾಡ್ತಾಳೆ ಅಂದರೆ, ಏಷಾ ಸಂಹೃತ್ಯ, ಪತಿಪತ್ನಿಯರಲ್ಲಿ ಬೇರೆ ಭಾವ ಇಲ್ಲ, ಲೋಕದೃಷ್ಟಿಯಲ್ಲೇ ಪತಿಪತ್ನಿಯರು ಒಂದೇ ರೂಪ ಅದು. ಅವಳು ಈಗ ಜಗನ್ಮಾತೆ ಸಾಕ್ಷಿಣಿ ಎನ್ನುವುದು ಎಷ್ಟು ಸತ್ಯವೋ ಅವಳೇ ತಾಂಡವ ನರ್ತನವನ್ನು ಮಾಡ್ತಾಳೆ, ಮೀನ್ಸ್ ಅವಳೇ ಸಂಹಾರ ಮಾಡ್ತಾಳೆ. ಯಾಕೆ, ಅವನಿಗೆ ಶಕ್ತಿಯನ್ನು ಕೊಡೋಳು ಅವಳೇ, ಆದ್ದರಿಂದ ಅವಳೇ ಮಾಡ್ತಾಳೆ ಅಂತ ಅರ್ಥ. ಏನು ಮಾಡ್ತಾಳೆ ಅಂದರೆ, ಏಷಾ ಸಂಹೃತ್ಯ ಸಕಲಂ ವಿಶ್ವಂ ಕ್ರೀಡತಿ ಸಂಕ್ಷಯೇ, ಇಡೀ ಜಗತ್ತನ್ನು ಅವಳೇ ಮುಗಿಸಿಬಿಟ್ಟು ಕ್ರೀಡತಿ, ಆಟ ಆಡ್ತಾಳಂತೆ. ಏನು ಆಟ ಅಂತಂದರೆ, ನಮ್ಮೆಲ್ಲರ ಮೂಲ ರೂಪ ಆ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅಂತ ಹೇಳ್ತೇವಲ್ಲ, ಎಲ್ಲರ ಸೂಕ್ಷ್ಮ ಶರೀರವನ್ನು ಸಹ ಲಿಂಗಾನಿ ಸರ್ವಜೀವಾನಾಂ ಸ್ವಶರೀರೇ ನಿವೇಶ್ಯ ಚ, ತನ್ನ ಶರೀರದಲ್ಲಿ ಇರಿಸ್ಕೊಂಡು ಬಿಡ್ತಾಳಂತೆ. ಅದು ಅವಳ ಆಟ. ಸೃಷ್ಟಿ ಮಾಡಬೇಕಾದ್ರೆ ಮುಂದಿನ ಒಂದೊಂದೇ ತೆಗೆದು ನಡಿ, ಸೃಷ್ಟಿಯ ಹುಟ್ಟು ನಡಿ ಅಂತೇಳಿ. ನಾನು ಇದನ್ನು ಒಂದು ದೃಷ್ಟಾಂತ ಕೊಟ್ಟು ಯಾವಾಗಲೂ ಹೇಳ್ತೇನೆ. ಹೇಗೆ ಅಂದರೆ, ಈ ಗೋಲ್ಡ್ ಸ್ಮಿತ್ ಹತ್ರ ಒಂದು ಮೇಣದ ಉಂಡೆ ಇರುತ್ತೆ, ವ್ಯಾಕ್ಸ್ ಬಾಲ್ ಅಲ್ವಾ. ಅವನು ಇದು ಒರಿಜಿನಲ್ ಹೌದಾ ಅಲ್ವೋ ಅಂತ ಚೆಕ್ ಮಾಡೋಣ ಅಂಥೇಳಿ ಹಾಕಿ ಆ ರಬ್ಬಿಂಗ್ ಸ್ಟೋನಿಗೆ ಹಾಕಿ ಉಜ್ಜುತ್ತಾನೆ. ಬಂಗಾರದ ಕಣಗಳೆಲ್ಲ ಬಿದ್ಕೊಂಡಿರ್ತವೆ. ನಾವು ಈಚೆ ಬಂದಮೇಲೆ ಆ ಮೇಣವನ್ನು ಒಂದು ಸಲ ಆದಮೇಲೆ ಉರುಳಿಸ್ಬಿಟ್ರೆ ಅದರೊಳಗಡೆ ಏನಿರುತ್ತೆ, ಬಂಗಾರದ ಕಣಗಳು ಅಲ್ವಾ. ನಾವು ನೀವು ನೋಡಿದ್ರೆ ಏನಾಗುತ್ತೆ, ಇದೊಂದು ವ್ಯಾಕ್ಸ್ ಬಾಲ್ ಅಷ್ಟೇ. ಆದರೆ ಅವನಿಗೆ ಗೊತ್ತು, ಏನು ಗೊತ್ತು, ಇದು ಬರೇ ಮೇಣದ ಉಂಡೆ ಅಲ್ಲ, ಇದ್ರ ಒಳಗಡೆ ಇರೋದು ಸುವರ್ಣ. ಹಾಗಾಗಿ ಆ ಮೇಣದ ಉಂಡೆ ಕರಗಿಸಿದ, ನೆಕ್ಸ್ಟ್ ಮಂತಂದು ಗಟ್ಟಿ ತೆಗೆದ ಅಲ್ಲಿಂದ. ಹಾಗೆಯೇ ಅವಳು ಈ ಜೀವರಾಶಿಯನ್ನು ತನ್ನೊಳಗೆ ಇರಿಸ್ಕೊಳ್ತಾಳೆ. ಸೃಷ್ಟಿ ಆಗೋ ಕಾಲದೊಳಗೆ ತಾನು ತೆರೆ ಹಿಂದೆ ಸರಿತಾಳೆ, ಆ ಜೀವಕೋಟಿಯನ್ನು ಹೊರಕ್ಕೆ ತೋರಿಸ್ತಾಳೆ. ಆ ಬಂಗಾರದ ಕಣಗಳು ಹೊರಕ್ಕೆ ಕಾಣುವ ಹಾಗೆ ಹೀಗೆ. ಹಾಗೆ ಇದು ಅವಳ ಕ್ರೀಡೆ. ಇದು ಒಂದಾದರೆ ಜ್ಞಾನವಾಸಿಷ್ಠ ಇದ್ರ ಮುಂದುವರೆದು ಭಾಗವನ್ನು ಹೇಳ್ತದೆ. ಅವಳು ಕೆಲವು ಶಬ್ದಗಳನ್ನು ಹೇಳಿ ನರ್ತನ ಕುಣಿತಾಳಂತೆ. ವಾಸ್ತವಿಕವಾಗಿ ಅವಳ ಆ ಕಾಲದಲ್ಲಿ ಅವಳು ಮಾಡುವಂತಹದ್ದು ಅದು ಲಾಸ್ಯವಾಗಿರೋದಿಲ್ಲ. ಶಿವನ ಜೊತೆಗೆ ಕುಣಿತಾ ಇರ್ತಾಳಲ್ಲ, ಹೇಗಿರ್ತಾಳೆ ಹೇಳಿದ್ರೆ ಭಾಳ ಭಯಾನಕವಾದಂಥದ್ದು ವರ್ಣನೆ ಮಾಡುತ್ತೆ. ಅಂದರೆ ಡಿಂಬಂ ಡಿಂಬಂ ಸುಡಿಂಬಂ ಪಚ ಪಚ ಸ ಝಮ್ಯ ಝಮ್ಯಂ ಪ್ರಝಮ್ಯಂ. ತನ್ನ ಪತಿಯ ಜೊತೆಗೆ ನರ್ತನ ಮಾಡ್ತಾ ಹೇಳ್ತಾಳಂತೆ. ಡಿಂಬಂ ಡಿಂಬಂ ಸಡಿಂ ಸುಡಿಂಬಂ ಪಚ ಪಚ ಸಹಸ, ಕೊಚ್ಚೆ ಹಾಕ ಮುಗುಸ. ಇವಳೇ ಪ್ರೇರಣಕರ್ತೃ. ಹೀಗೆ ಹೇಳಿ ಅವನನ್ನು ಪ್ರೇರೇಪಿಸ್ತಾ ಇರ್ತಾಳಂತೆ. ಕೊನೆಗೆ ಏನು ಮಾಡ್ತಾಳೆ ಅಂದರೆ, ಹಾಗೆ ಹೇಳ್ತಾ ಹೇಳ್ತಾ ಅವನಿಗೆ ಸರಿಸಾಟಿಯಾಗಿ ಇವಳು ಧಿಮ್ಮಿಕ್ಕಿ ಕುಣಿತಾ ಇರುವಾಗ ನೃತ್ಯಂತ್ಯಾ ಶಬ್ದವಾದ್ಯೈ ಸೃಜಮುರಶಿಶಿರ ಶೇಖರಂ ತಾರ್ಕ್ಷಪಕ್ಷೈ. ಆಗ ಅವಳು ಹೇಗಿರ್ತಾಳೆ ಅಂತ ಹೇಳಿದ್ರೆ, ಆ ಗರುಡನ ರೆಕ್ಕೆಗಳನ್ನು ತನ್ನ ತಲೆಯಲ್ಲಿ ಸಿಂಗರಿಸಿಕೊಂಡಿರ್ತಾಳಂತೆ. ಹಾಗೆ ಸಿಂಗರಿಸಿಕೊಂಡಂಥ ಅವಳು ಆ ಶಬ್ದ ವಾದ್ಯಗಳು, ಬೇರೆ 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 ಥರ ವಿಚಿತ್ರವಾದಂಥ ವಾದ್ಯಗಳು ಅಲ್ಲಿ ಶಬ್ದ ಮಾಡ್ತಾ ಇರ್ತವೆ. ಆಗ ಅವಳ ಎದೆಯಲ್ಲಿ ಇರುವಂಥ ಒಂದು ಕಪಾಲ ಮಾಲೆ,
ಅದೂ ಸಹ ಎದ್ದೆದ್ದು ಕುಣಿತಾ ಇರುತ್ತಂತೆ. ಹೀಗೆ ಆ ತಾಳಕ್ಕೆ ಸರಿಯಾಗಿ ಅವಳು ಕುಣಿತಾ ಇರ್ತಾಳೆ. ಮತ್ತು ಮಹಾಮಹಿಷಿಯ ಎಮ್ಮೆಯ ಕೊಂಬು ಅದರ ಒಳಗೆ ಸುರೆಯನ್ನು ಹಾಕಿಕೊಂಡು ಪಾನ ಮಾಡ್ತಾಳೆ. ಇದೆಲ್ಲ ಅವಳ ವಿಚಿತ್ರವಾದಂತಹ, ನಮ್ಮ ನಿಮ್ಮ ಊಹೆಗೆ ಸಿಲುಕದೇ ಇರುವಂತಹ, ನಮ್ಮ ಬುದ್ಧಿಯೇನು ಹೀಗೂ ಉಂಟಾ ಅಂತ ಅನಿಸುತ್ತೆ ಅಷ್ಟೇ, ಇಷ್ಟು ವಿಚಾರ ಮಾಡುತ್ತೆ. ಆ ರೀತಿಯಾಗಿ ಆ ಮಹಾಮಹಿಷದ ಮಹಾಶೃಂಗದಲ್ಲಿ ಸುರೆಯನ್ನು ಹಾಕಿಕೊಂಡು ಪಾನ ಮಾಡ್ತಾ, ಅದರಲ್ಲಿ ಕೆಂಪು ಸುರೆಯನ್ನು ತುಂಬಿಕೊಂಡು ಕುಡಿತಾ ಕುಡಿತಾ ಪ್ರಳಯ ಕಾಲದಲ್ಲಿ ಅಳಿವಿಲ್ಲದೆಲ್ಲವನ್ನೂ ಸಹ ತಿಂದು ತೇಗಿಬಿಡ್ತಾಳೆ. ಅವನು ಸಂಹಾರ ಮಾಡ್ತಾನೆ, ಇವಳು ಪೂರ್ತಿಯಾಗಿ ಸ್ವಚ್ಛ ಮಾಡಿಬಿಡ್ತಾಳೆ, ಕಬಳಿಸಿ. ಅಲ್ಲೇ ಶಬ್ದ ಉಂಟು ನೋಡಿ, ಪೂರ್ಣಂ ರಕ್ತಾಸವಾನಾಂ ಯಮ ಮಹಿಷ ಮಹಾಶೃಂಗಮಾದಾಯ ಪಾಣವು ಪಾಯಾದ್ಯೋ ವಂದ್ಯಮಾನ ಪ್ರಳಯ ಮುದಿತಯ ಭೈರವ ಕಾಲರಾತ್ರ್ಯ. ಇಂತಹ ಕಾಲರಾತ್ರಿ ಅಂತ ಹೆಸರು ಅವಳಿಗೆ. ಅವಳಿಂದ ಕೂಡಿದಂತಹ ಶಿವ ನಮ್ಮ ನಿಮ್ಮನ್ನು ಕಾಪಾಡಲಿ ಅಂತ. ಇಂತಹ ಆ ಮಹಾಪ್ರಳಯಕ್ಕೆ ಸಾಕ್ಷಿ ಆಗ್ತಾಳೆ. ಕೆಲವೊಮ್ಮೆ ಸಾಕ್ಷ್ಯ ಅಂತ ಅವಳೇ ಬರೀತಾ ನಾನು ನೋಡ್ತಾ ಇದ್ರೆ ಏನು ಚಂದ, ನಾನು 4 ಹೆಜ್ಜೆ ಹಾಕೋಣ ಅಂಥೇಳಿ ಅವಳು ಕುಣಿತಾಳೆ. ಅವಳು ಕುಣಿಯುವ ದೃಶ್ಯವನ್ನು ಯೋಗ ವಾಸಿಷ್ಠ ಹೀಗೆ ವರ್ಣನೆ ಮಾಡುತ್ತೆ. ಏನಿದ್ರೂ ನಗುತ್ತಾ ನಾನು ಹೇಳ್ತಾ ಇದ್ದೇನೆ, ನಗುತ್ತಾ ನೀವು ಕೇಳ್ತಾ ಇದ್ದೀರಿ. ಇದೊಂದು ಭಯಾನಕವಾದ ದೃಶ್ಯ ಅನ್ನೋದನ್ನು ನಾವು ಮರೆಯಬಾರದು ಅಷ್ಟೇ. ಇದು ಅವಳು ಸಾಕ್ಷಿಣಿ ಹೇಗೆ ಆಗ್ತಾಳೆ ಅನ್ನೋದಕ್ಕೆ ಕೊಟ್ಟಂತಹ ವಿವರಣೆ. ಇನ್ನು ಮಹಾಪ್ರಳಯ ಒಂದೊಂದು ಶಬ್ದ ಉಂಟು ಇಲ್ಲಿ ಕೇವಲ ಏನುಂಟು ಕೇಳಿದರೆ ತಾಂಡವ ಸಾಕ್ಷಿಣಿ ಅಂತ ಶಬ್ದ ಉಂಟು. ನಾನು ಹೇಳಿದ್ದೇನೆ, ಈಶ್ವರನ ತಾಂಡವ ಅಂದರೆ ಪ್ರತಿದಿನವೂ ಮಾಡುವಂತಹ ನರ್ತನ, ಅದು ತಾಂಡವ. ಆದರೆ ಅದು ಮಹಾತಾಂಡವ. ಇಲ್ಲಿ 2 ಅರ್ಥವನ್ನು ಹೇಳ್ತಾರೆ ಹೀಗೆ ಅಂತ. ಹಾಗಾಗಿ ಆ ಮಹಾತಾಂಡವ ಯಾವಾಗ ಮಾಡ್ತಾನೆ? ಮಹಾಪ್ರಳಯದಲ್ಲಿ ಮಾಡ್ತಾನೆ. ಆ ಮಹಾಪ್ರಳಯ ಯಾವಾಗ ಆಗುತ್ತೆ ಕೇಳಿದರೆ ಮಹಾಕಲ್ಪದಲ್ಲಿ ಆಗುತ್ತೆ. ಮಹಾಕಲ್ಪ. ಈಗ ಈ ಮಹಾಕಲ್ಪ ಅಂದ ತಕ್ಷಣ ನಾವು ತಲೆ ಬಿಸಿ ಮಾಡ್ಕೊಳ್ಬೇಕು. ಮ್ಯಾಥಮೆಟಿಕ್ಸ್ ಪೂರ್ತಿ ಅದು ಹೀಗೆ ಅಂತ ಹಿಂದೂ ಹೇಳಿದ್ದೆ ನಾನು. ಲಲಿತಾ ಸಹಸ್ರನಾಮ ಹೇಳಬೇಕಿದ್ರೆ ಪುನಃ ಸ್ಮರಣೆ ಮಾಡಿಬಿಡ್ತೇನೆ. ಮತ್ತು ಪುನಃ ನಾವೀಗ ಯಾವ ಯುಗದಲ್ಲಿದ್ದೀವೋ ಅಲ್ಲಿಂದ ಲೆಕ್ಕ ಹಾಕ್ಕೊಳ್ಬೇಕು. ಕಲಿಯುಗದ ಒಟ್ಟು ಅವಧಿ ಎಷ್ಟು ಅಂತಂದರೆ ಅದು 4,32,000 ವರ್ಷ. ಇದರ ಹಿಂದಿನ ಯುಗ ದ್ವಾಪರಾಯುಗ, ಅದು ಇದರ ಡಬಲ್, 8,64,000 ವರ್ಷ. ಅದರ ಹಿಂದಿನ ಯುಗ ಅದು ಯಾವುದು? ತ್ರೇತಾಯುಗ. ಅದು ಎಷ್ಟು ಕೇಳಿದರೆ 12,96,000 ವರ್ಷಗಳು ಅದರ ಡ್ಯೂರೇಷನ್. ಅದಕ್ಕೂ ಹಿಂದಿನ ಯುಗ ಅದು ಕೃತಯುಗ. ಅದು ಇದರ ಕಲಿಯುಗದ 4ರಷ್ಟು. ಅಂದರೆ ಎಷ್ಟಾಗುತ್ತೆ ಅಂದರೆ 17,28,000 ವರ್ಷಗಳು. ಇದಿಷ್ಟನ್ನೂ ಸೇರಿಸಿದರೆ ಎಷ್ಟಾಗುತ್ತೆ ಅಂದರೆ ಬಹಳ ಸುಲಭ. ಈ ಕಲಿಯುಗದ ಸಂಖ್ಯೆ ಇತ್ತಲ್ಲ 4,32,000, ಅದಕ್ಕೆ 1 0 ಸೇರಿಸ್ಬಿಡಿ, ಕರೆಕ್ಟಾಗಿ ಲೆಕ್ಕ ಬಂದುಬಿಡುತ್ತೆ. ಅಂದರೆ 43,20,000 ವರ್ಷ ಆಗುತ್ತೆ. ಇದಿಷ್ಟು ವರ್ಷಗಳಿಗೆ ಚತುರ್ಯುಗದ ಅವಧಿ ಅಂತ ಹೆಸರು. ಅಂದರೆ 4 ಯುಗಗಳ ಅವಧಿ. ಅಂದರೆ ಎಷ್ಟಪ್ಪ ಅಂತಂದರೆ 43,20,000. ಮಧ್ಯದಲ್ಲಿ ಒಂದು ಸಣ್ಣ ತಮಾಷೆ ವಿಷಯ ಹೇಳ್ಬಿಡ್ತೇನೆ. ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ, ಓಹೋ ನಿಮ್ಮನ್ನು ನೋಡಿದೆ ಎಷ್ಟು ರೀ ಒಂದು ಯುಗ ಕಳೆದೋಯ್ತು ಅಂತ. ತಕ್ಷಣ ಕೇಳಬೇಕು, ಯಾವ ಯುಗ ಅಂತ ಕೇಳಿಬಿಡಿ. ಕಲಿಯುಗ ಅಂದರೆ ಸ್ಮಾಲೆಸ್ಟು, ದ್ವಾಪರ ಯುಗ ಅಂದರೆ ಅದಕ್ಕಿಂತ ಡಬ್ಬಲ್ಲು, ತ್ರೇತಾಯುಗ ಅಂದರೆ ಅದರ 3 ಪಟ್ಟು ಕಲಿಯುಗದ, ಕೃತಯುಗ ಅಂದರೆ ಅದು 4ರಷ್ಟು. ಕೃತಯುಗದಷ್ಟು ಸಮಯ ಕಳೀತಾ, ತ್ರೇತಾಯುಗದಷ್ಟು ಸಮಯ ಕಳೀತಾ, ಅಥವಾ ದ್ವಾಪರಾಯುಗದಷ್ಟು ಸಮಯ ಕಳೀತಾ ಅಂತ ಕೇಳಿದರೆ ಮತ್ತು ಇನ್ನೊಂದು ಸಹ ಸಿಕ್ಕಿದಾಗ ಆ ಶಬ್ದ ಹೇಳೋದಿಲ್ಲ ಅವರಷ್ಟೇ. ನಾನು ಯಾಕೆ ಹೇಳಿದೆ ಅಂದರೆ ಇದನ್ನು ಯುಗ ಯಾವಾಗಲೂ ಒಂದೇ ಮಾನದಂಡದ್ದು ಅಲ್ಲ. ಒಂದೊಂದು ಯುಗದ ಅವಧಿ ಬೇರೆ ಬೇರೆಯಾಗಿ ಇರ್ತದೆ.
ಆದರೆ ಈ 4 ಯುಗಗಳ ಅವಧಿಯನ್ನು ಸೇರಿಸಿದಾಗ ಎಷ್ಟಾಗುತ್ತೆ ಕೇಳಿದ್ರೆ 43,20,000 ವರ್ಷ ಆಗತ್ತೆ. ಇಂತಹ ಚತುರ್ಯುಗಗಳು 1,000 ಬಾರಿ ಕಳೆದರೆ ಎಷ್ಟು ಸಲ? 1,000 ಬಾರಿ ಕಳೆದರೆ ಅದು ನಮ್ಮ ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮನಿಗೆ ಒಂದು ಹಗಲು. ಇಟ್ಸ್ 12 hours ಆಫ್ ಬ್ರಹ್ಮ, 24 hours ಅಲ್ಲ, ಹಾಫ್ ಡೇ ಅಥವಾ ದಿವಾಮಾನ, ಹಗಲು ಅಂತ ಹೇಳಿ ನಾನು ಅದಕ್ಕೋಸ್ಕರ. ಇದನ್ನು ಏನಂತ ಕರೀತಾರೆ ಅಂದರೆ ಕಲ್ಪ ಅಂತ ಕರೀತಾರೆ. ಹೇಳ್ತಲ್ಲ ಕಲ್ಪ ಕೋಟಿ ಶತೈರಪಿ, ಕಲ್ಪ ಕಲ್ಪ ಅಂತ ಹೇಳೋದಿಲ್ವಾ? ಹಾಗೆ ಇದು ಕಲ್ಪಕಾಲ ಅಂತ. ಕಲ್ಪಕಾಲ ಅಂದರೆ ಈ ಚತುರ್ಯುಗಗಳು ಎಷ್ಟು ಸಲ ಕಳಿಬೇಕು? 1000 ಬಾರಿ ಕಳೆದ್ರೆ ಅದು ಕಲ್ಪಕಾಲ ಅಂತ ಕರೀತಾರೆ. ಅಂದರೆ ಎಷ್ಟಾಗುತ್ತೆ ಅಂದರೆ ಹೆಚ್ಚಿಗೆ ಆಗೋದಿಲ್ಲ, 232 ಕೋಟಿ ವರ್ಷ ಆಗುತ್ತೆ ಅಷ್ಟೇ. ಅಷ್ಟಾದ ಮೇಲೆ ಈಗ ನಾವು ಒಂದು 24 hours ನೋಡಬೇಕಲ್ಲ, ಅವಾಗ ಎಷ್ಟಾಗುತ್ತೆ ಅಂದರೆ ಅದು ಹೆಚ್ಚಿಗೆ ಆಗೋದಿಲ್ಲ, 864 ಕೋಟಿ. ಅಂದರೆ ನಮ್ಮ ಮಾನದ 864 ಕೋಟಿ ವರ್ಷ ಬ್ರಹ್ಮನಿಗೆ 24 hours. ಅವನು ಏನಾದ್ರು ಇರಪ್ಪ ಬರ್ತೇನೆ 1 ಸೆಕೆಂಡ್ ಅಂತ ಹೇಳಿ ಹೊರಟೋಗ್ಬಿಟ್ರೆ ಅವನು ಬರೋಷ್ಟೊತ್ತಿಗೆ ನಾವು ಎಷ್ಟು ಸಲ ಸತ್ತು ಹುಟ್ಟಿರ್ತೇವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮಲ್ಲಿ ತಮಾಷೆ ಮಾಡ್ತಾರೆ, ಯಾವನೋ ತುಂಬ ನಿಧಾನವಾಗಿ ಕೆಲಸ ಮಾಡೋನಿದ್ರೆ ಅವನು ಒಂಥರ ಬ್ರಹ್ಮ ಕಣ್ರಿ ಅಂತ. ಅಂದರೆ ಅಷ್ಟು ಎಳೆತ, ಅಷ್ಟು ದೊಡ್ಡ ಮಾನವನಿಗೆ ಅಂತ. ಆಯಿತು, ಇಂತಹ ಅವನ ಈ 864 ಕೋಟಿ ವರ್ಷಗಳು ಅಂದರೆ ನಮ್ಮ ಮಾನದ್ದು ಅವನ 24 hours. ಒಂದು ದಿನ ನಾವು ಪತ್ತೆ ಹಚ್ಚಿದ್ವಿ. ಇಷ್ಟ ಆದಮೇಲೆ ಅವನಿಗೂ ನಮ್ಮ ಹಾಗೆ ತಿಂಗಳ ಮಾಸ ಎಲ್ಲ ಉಂಟು. ಅವನಿಗೆ ಒಂದು ತಿಂಗಳ ಅಂತ ಆಗಬೇಕಿದ್ರೆ ಎಷ್ಟು ಆಗಬೇಕು ಅಂದರೆ ಈ ಬಂತಲ್ಲ 864 ಕೋಟಿ ವರ್ಷ ಗುಣಿಸು 30 ಮಾಡಿ, ಅವಾಗ ಎಷ್ಟು ಬರುತ್ತೆ ಅಂತಂದರೆ ಅವನ ಚತುರ್ಮುಖನ ಕಾಲ ಹೆಚ್ಚಿಗೆ ಬರೋದಿಲ್ಲ, 25,920 ಕೋಟಿ ವರ್ಷ ಆಗುತ್ತೆ. ಇದು ಅವನ ಒಂದು ತಿಂಗಳು. 25,000 ಮತ್ತು ಪುನಃ 920 ಕೋಟಿ ವರ್ಷ. 0 ಹಾಕಬೇಕಿದ್ರೆ ಸರಿಯಾಗಿ ನೋಡಿ ಹಾಕಿ, ಯಾಕೆಂದರೆ ಎಷ್ಟು 0 ಹಾಕಬೇಕಂತ ಗೊತ್ತೇ ಆಗೋದಿಲ್ಲ. ನಾವು ಸ್ಕೂಲಲ್ಲಿ ಇಷ್ಟೆಲ್ಲ 0 ಹಾಕೋದು ಕಲಿತಿರೋದಿಲ್ಲ ಅಲ್ವಾ? ಸ್ವಲ್ಪ ತಲೆ ಬಿಸಿ ಆಯಿತಾ ತಗೊಳ್ಳೋ ಕ್ಯಾಲ್ಕುಲೇಟ್ರ ಅಂತ ಅದು ಏನು ಹೇಳುತ್ತೋ ಅದನ್ನು ಒಪ್ಕೊಂಡು ಬಿಡ್ತೇವೆ ಹೀಗೆ ಅಂತ. ಇದು ಅಂದರೆ ಈ 25,920 ಕೋಟಿ ವರ್ಷ ಅವನ ಎಷ್ಟಾಗತ್ತೆ? ಒಂದು ತಿಂಗಳಾಗತ್ತೆ. ಅವನು ಒಂದು ತಿಂಗಳು, ಮತ್ತು ಅವನ ವರ್ಷಕ್ಕೂ ನಮ್ಮ ಹಾಗೆ 12 ತಿಂಗಳು. ಹಾಗಾಗಿ ಅವನು ವರ್ಷ ಕಂಡುಹಿಡಿಬೇಕು ಅಂದರೆ ನಾವು ಈ ಬಂದ ಸಂಖ್ಯೆ ಇದು ಉಂಟಲ್ಲ 25,920 ಗುಣಿಸು 12 ಮಾಡಿದರೆ ಅವನು 1 ವರ್ಷ ಸಿಗುತ್ತೆ ನಮಗೆ. ಎಷ್ಟಾಗತ್ತೆ ಅಂದರೆ ಹೆಚ್ಚಿಗೆ ಆಗೋದಿಲ್ಲ, 3,11,040 ಕೋಟಿ ವರ್ಷಗಳು ಅವನ 1 ವರ್ಷ. ನೆಕ್ಸ್ಟ್ ಇಯರ್ ಬರ್ತಾರೆ ಮಾಡೋಣ ಬ್ರಹ್ಮಂದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗತ್ತೆ ಅಂತ. 3,11,040 ವರ್ಷಗಳು ಅವನ ಕೋಟಿ ವರ್ಷಗಳು ಅವನ ನಮ್ಮ ಮಾನದ್ದಿದು ಅವನ 1 ವರ್ಷ. ಮತ್ತು ಅವನಿಗೂ ನಮ್ಮ ಹಾಗೆ 100 ವರ್ಷ, ಜಾಸ್ತಿ ಇಲ್ಲ, ಅವನಿಗೂ ಶತಮಾನವೇ ಆಯುಷ್ಯ. ಆಗ ಎಷ್ಟಾಗತ್ತೆ ಅಂದರೆ ಅಷ್ಟೇ, 3,11,040 ಶತಕೋಟಿ ವರ್ಷಗಳು ಅವನ 100 ವರ್ಷ. ಈ ಶತಕೋಟಿ 3,11,040 ಶತಕೋಟಿ ವರ್ಷ ಆದಾಗ ಅವನ ಆಯುಷ್ಯ ಮುಗೀತದೆ. ಅವನ ಆಯುಷ್ಯ ಮುಗಿಯುವುದೇ ಮಹಾಕಲ್ಪ. ಮಹಾಕಲ್ಪ ಅವನ ಒಂದು ಹಗಲಿಗೆ ಕಲ್ಪ, ಅವನ ಆಯುಷ್ಯ ಮುಗಿಯೋದಕ್ಕೆ ಮಹಾಕಲ್ಪ. ಆ ಬ್ರಹ್ಮನ ಆಯುಷ್ಯ ಮುಗಿದಾಗ ಕ್ಲೀನ್ ಮಾಡ್ತಾನಂತೆ. ಯಾರು? ಶಿವ. ಸ್ವಚ್ಛತಾ ಅಭಿಯಾನ ಇದನ್ನು ನೋಡೇ ಕಲ್ತಿದ್ದು ನಮ್ಮ ಪ್ರಧಾನಿ. ಪ್ರೇರಣೆ ಅಲ್ದಿರ ಆಗೋದಿಲ್ಲ ಇದು ಅಂಥೇಳಿ. ಹೀಗೆ ಆ ಮಹಾಪ್ರಳಯ ಕಾಲ, ಮಹಾಕಲ್ಪದಲ್ಲಿ
ಮಹಾಪ್ರಳಯ ಇವನು ಮುಗಿದಾಗ ಯಾವುದೂ ಇರೋದಿಲ್ಲ. ಬ್ರಹ್ಮನ ಆಯುಷ್ಯದೊಂದಿಗೆ ಏನೂ ಇರೋದಿಲ್ಲ. ಅವನ ಕಲ್ಪದಲ್ಲಿ ಏನಿರುತ್ತೆ, ಭೂ ಅಸುವ ಇದೆಲ್ಲ ಉಳಿದಿರುತ್ತೆ. ಅವನ ಹಗಲು ಮುಗಿದು ರಾತ್ರಿ ಆದಾಗಲೂ ಒಂದಿಷ್ಟು ಪ್ರಳಯ ಆಗತ್ತೆ. ಅದು ಆಂಶಿಕವಾದಂಥದ್ದು. ಯಾಕೆಂದರೆ ಪ್ರಳಯ ಅಂದರೆ ಇನ್ನೇನಿಲ್ಲ, ಎಲ್ಲ ತಟಸ್ಥವಾಗಿಬಿಡುತ್ತೆ. ಹೌದಾ? ಈಗ ನಮಗೆ ಹಗಲು ಕಳೆದ ಆದಮೇಲೆ ರಾತ್ರಿ ನಾವು ನಿದ್ದೆ ಹೋಗ್ತೇವೆ. ನಮ್ಮ ಮನೇಲಿ ಏನು ಚಟುವಟಿಕೆ ಇರುತ್ತೆ ರೀ? ಚಟುವಟಿಕೆ ಇರುತ್ತಾ? ಏನಿಲ್ಲ. ಹೆಚ್ಚು ಅಂದರೆ ಒಂದು ಗೊರೆಯೋದು, ಸ್ನೋರಿಂಗ್ ಒಂದು ಬಿಟ್ಟರೆ ಇನ್ನೇನೂ ಇರಲ್ಲ ಚಟುವಟಿಕೆ ಅಲ್ವಾ? ಹಾಗೆ ಬ್ರಹ್ಮ ನಿದ್ದೆಗೆ ಜಾರುವ ಕಾಲ ಕಲ್ಪ. ಅವನು ತನ್ನ ಈ ದೇಹವನ್ನು ವಿಸರ್ಜಿಸುವಂಥದ್ದುಂಟಲ್ಲ, ದಟ್ ಇಸ್ ಕಾಲ್ಡ್ ಮಹಾಕಲ್ಪ. ಆ ಮಹಾಕಲ್ಪ ಕಾಲದಲ್ಲಿ ಪೂರ್ತಿ ಜಗತ್ತು ಭುವಃ ಸ್ವಃ ಇದು ಯಾವುದೂ ಇರೋದಿಲ್ಲ. ಆಗ ಪರಮೇಶ್ವರ ಈ ಸ್ವಚ್ಛತಾ ಕ್ರಿಯೆಗೆ ಮುಂದಾಗಿ ಅದಾದ ಮೇಲೆ ಸಂತೋಷದಿಂದ ಅವನು ಉದ್ಧವವಾದಂಥ ನರ್ತನವನ್ನು ಮಾಡ್ತಾನೆ. ಹಾಗಾಗಿ ಮಹೇಶ್ವರ ಮಹಾಕಲ್ಪ ಮಹಾಪ್ರಳಯ ಸಾಕ್ಷಿಣಿ. ಇಲ್ಲಿ ಅದರದ್ದೇ ಸಂಕ್ಷೇಪ ರೂಪ ಈಶ ತಾಂಡವ ಸಾಕ್ಷಿಣಿ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ. ಏಕೆಂದರೆ ಭಾಳ ಸುಂದರವಾದಂಥ ವಿಚಾರವನ್ನೆಲ್ಲ ಹೇಳುವಂಥದ್ದು ಇದು. ಆ ಈಶ ತಾಂಡವ ಸಾಕ್ಷಿಣಿ ಮತ್ತು ಪುನಃ ಇನ್ನು ವೇದಾಂತದ ವಿಚಾರ. ವೇದಾಂತ ವಿಚಾರಕ್ಕೆ ಬಂದರೆ ಇಲ್ಲಿ ಈಶ ಅಂದರೆ ಈಗ ತಾನೇ ನಾನು ತತ್ ಪದಕ್ಕೆ ವಾಚ್ಯನ ಅಂದರೆ ತತ್ ಎನ್ನುವಂಥ ಪದದಿಂದ ಹೇಳಲ್ಪಡುವವನು. ಅವನ ತಾಂಡವ ನರ್ತನ ಅಂದರೆ ಏನು ಅಂದರೆ ಸಂಪಾದ್ಯಂ ಲೀಲಾ ಮಾತ್ರಂ ಜಗತ್ಸರ್ಜನಾದಿ ರೂಪ ಚಲನರೂಪ. ಅವನು ನರ್ತನ ಮಾಡ್ತಾನೆ ಅಂದರೆ ಆ ಈಶ್ವರ ಚೈತನ್ಯ ರೂಪ, ಅದು ಈಶ್ವರ ರೂಪ ಸಗುಣ ರೂಪವನ್ನು ತಾಳಿ ಜಗತ್ತಿನ ಸೃಷ್ಟಿಯನ್ನು ಮಾಡುವಂಥ ಒಂದು ರೂಪ ಅಂತ. ಅದಕ್ಕೆ ಇವಳು ಸಾಕ್ಷಿಯಾಗಿ ಇರ್ತಾಳೆ. ಆದರೆ ತಾನು ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಸಾಕ್ಷಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಕಣ್ಣು ಮಾತ್ರ ಅಲ್ಲಿ ಹೋಗಿರುತ್ತೆ, ಕಣ್ಣಿನ ಜೊತೆಗೆ ಮನಸ್ಸು ಹೋಗಿರಬಾರದು. ಮನಸ್ಸು ಹೋದರೆ ನಾವು ಆ ಘಟನೆ ಜೊತೆಗೆ ನಾವು ಒಂದಾಗಿ ಬಿಡ್ತೇವೆ. ಮನಸ್ಸು ಹೋಗದೇ ಇದ್ದರೆ ನಾವು ಘಟನೆ ಜೊತೆಗೆ ಒಂದಾಗುವುದಿಲ್ಲ. ನಮಗೆ ದಿನ ಇದು ಅನುಭವಕ್ಕೆ ಬರುತ್ತೆ. ಯಾವಾಗಲೂ ಅಷ್ಟೇ, ಅಲ್ಲಿ ಏನೋ ಒಂದು ಆಯಿತು, ತಪ್ಪು ತಿಳ್ಕೊಳ್ಬೇಡಿ, ಇಬ್ಬರು ಹಾಕ್ಕೊಂಡು ಗಲಾಟೆ ಮಾಡ್ತಾಯಿದ್ರೆ ನಮ್ಮ ಕಣ್ಣು ನೋಡತ್ತೆ, ನೋಡಿ ಹಿಂಗೆ ಅಂದ್ಕೊಂಡು ಹೋಗ್ತೀವಿ. ಯಾಕೆಂದರೆ ಇದು ಮಾಮೂಲು, ಮೊನ್ನೆ ಆಚೆ ಮನೆ ಕೊಟ್ಟಿದ್ದಾರೆ, ಇವತ್ತು ಗಲಾಟೆ ಮಾಡ್ತಿದ್ದಾರೆ ಅಂತ ಅಲ್ವಾ? ಆದರೆ ಆ ಗಲಾಟೆಯಲ್ಲಿ ನಮ್ಮವ್ರು ಯಾರೋ ಇದ್ದರೆ ನಮ್ಮ ಮನಸ್ಸು ಹೋಗಿ ಇನ್ವಾಲ್ವ್ ಆಗುತ್ತೆ. ಹೀಗೆ ಇನ್ವಾಲ್ವ್ ಆಗಬಾರ್ದು. ಜಗನ್ಮಾತೆ ಶಿವನನ್ನು ಈ ಕ್ರಿಯೆಯಲ್ಲಿ ನೋಡ್ತಾಳೆ ಅಂದರೆ ಅವಳು ಸಾಕ್ಷಿಯಾಗಿರ್ತಾಳೆ. ಏನಿದೆಯೋ ಅಷ್ಟನ್ನು ಮಾತ್ರ ನೋಡ್ತಾಳೆ ಅಷ್ಟೇ ಹೊರತು ಅವಳ ಇನ್ವಾಲ್ವ್ಮೆಂಟಲ್ಲೇನೂ ಇಲ್ಲ. ಹಾಗೆ ತಸ್ಯ ಸಾಕ್ಷಿಣಿ ಹೇಗೆ ಹೇಳಿದರೆ ಅಸಂಸರ್ಗ ಪ್ರಕಾಶ ರೂಪಿಣಿ, ಒಂದು ಸ್ವಲ್ಪನೂ ಸಹ ಅದನ್ನು ತನಗೆ ಅಂಟಿಸಿಕೊಳ್ಳದೆ ಆ ಕ್ರಿಯೆಯನ್ನು ನೋಡ್ತಾ ಇರ್ತಾಳೆ. ಆದ್ದರಿಂದ ಅವಳು ಆ ತಾಂಡವ ನರ್ತನಕ್ಕೆ ಸಾಕ್ಷಿಣಿಯಾಗಿರ್ತಾಳೆ. ಅಥವಾ ಈಗ ನಾನು ಮೊದಲೇ ಹೇಳಿದ್ನಲ್ಲ, ದಿನವೂ ಮಾಡುವ ತಾಂಡವ ನರ್ತನ, ಅದಕ್ಕೆ ಬರ್ತಾರೆ ಪರಮೇಶ್ವರ ನೃತ್ಯ ನಾಟ್ಯಾಭಿವ್ಯಂಜಿತ ಷಷ್ಠಿ ಕಲೋಪದೇಶಸ್ಯ ಸಾಕ್ಷಿಣಿ. ಶಿವನ ತಾಂಡವ ನರ್ತನ ಮಾಡೋ ಕಾಲದಲ್ಲಿ 64 ವಿದ್ಯೆಗಳು ಹೊರಹೊಮ್ಮುತ್ತವಂತೆ. ಅವನ ಡಮರು ನಾದ ಉಂಟಲ್ಲ, ಅದರಿಂದ ವ್ಯಾಕರಣಶಾಸ್ತ್ರ ಹುಟ್ಟಿದ್ದೇ ಅವನ ಡಮರು ನಾದದಿಂದ ಅಂತ. ಅವನ್ನ ತಾಂಡವ ನರ್ತನ ಮಾಡಬೇಕಿದ್ರೆ ಅವನೇ ಆ ಡಮರವನ್ನು ನುಡಿಸ್ಕೊಂಡು ನರ್ತನ ಮಾಡ್ತಾನೆ. ಆಗ ಆ ಶಬ್ದ ಹೊಮ್ಮತ್ತಲ್ಲ, ಆ ಶಬ್ದ ಎನ್ನುವಂಥದ್ದು ಅದು ನಾದ. ನಾದದ ಹಿಂದೆ ಯಾವಾಗಲೂ ಒಂದು ಬೀಜಾಕ್ಷರ ಇರ್ತದೆ. ಅದೇ ಹೇಗಾಯಿತು ಕೇಳಿದರೆ ಡಮ್ 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 ಅಂತ ಅವನನ್ನು ನುಡಿಸಿದ. ಆಗ ಅ ಇ ಉಣ್, ಅ ಇ ಉಣ್, ಅ ಇ ಉ ಅಕ್ಷರಗಳು ಉತ್ಪನ್ನವಾದ ಋಲ್ ಋಗ್ ಎ ಓಂಗ್ ಅಯೌಚ್ ಹಯವರಟ್ ಲಣ್ ನಮಗಳ ನಮ್ಮ ಜಪ ಕಡದಷ್ಟು ಅಂತ ಹೇಳಿ ಆ ಢಮರು ನಾದದಿಂದ
ಅಕ್ಷರಗಳು ಉತ್ಪನ್ನವಾದವು. ಆ ಅಕ್ಷರಗಳನ್ನು ಇಟ್ಕೊಂಡೇ ಪಾಣಿನಿ ಮಹರ್ಷಿ ವ್ಯಾಕರಣ ಶಾಸ್ತ್ರವನ್ನು ರಚಿಸಿದ ಅಂತ. ಅದಷ್ಟೇ ಅಲ್ಲ, 64 ವಿದ್ಯೆಗಳು ಅದರಿಂದ ಹೊರಹೊಮ್ಮಿದವು ಅಂತ. ಅದಕ್ಕೆ ಅವಳು ಆ 64 ವಿದ್ಯೆಗಳು ಹೊರಹೊಮ್ಮುವುದನ್ನು ನೋಡ್ತಾ ಇರ್ತಾಳೆ. ಅದಕ್ಕೂ ಸಹ ಅವಳು ಸಾಕ್ಷಿಣಿ. ತದುಕ್ತಂ ನರ್ತನಾಧಿ ಮರೇ ಪರೇಶಸ್ಯ ಚತುಷ್ಷಷ್ಟಿ ಕಲಾಜನಿ. ಆ ಪರಶಿವನ ನರ್ತನದಿಂದಲೇ 64 ತರಹದ ವಿದ್ಯೆಗಳು ಹೊರಹೊಮ್ಮಿದವು. ಅಂದರೆ ಆ ನರ್ತನ ಅದು ಕೇವಲ ಮನೋರಂಜನೆ ಮಾತ್ರ ಆಗಿರಲಿಲ್ಲ, ಅದು ಜ್ಞಾನಪ್ರದವೂ ಆಗಿತ್ತು. ಅಷ್ಟು ಹಿನ್ನೆಲೆಯಲ್ಲಿ ಅದನ್ನೇ ಹೇಳ್ತಾರೆ, ಇತಿ ಪ್ರದೋಷ ಸ್ತೋತ್ರೇ. ಇನ್ನೂ ಸುದೀರ್ಘ ಅಂತ ವಿವರಣೆ ಕೊಡ್ತಾರೆ. ಶಿವನು ನರ್ತನ ಮಾಡಬೇಕಿದ್ರೆ ಸಂಜೆ ಹೊತ್ತು ಯಾರು ಮೃದಂಗ ನುಡಿಸುವರು ಅಂದರೆ ಸ್ವತಃ ವಿಷ್ಣುವೇ ಮೃದಂಗ ನುಡಿಸ್ತಿದ್ದಂತೆ. ಒಂದು ಚತುರ್ಮುಖ ಇನ್ನೊಂದು ವಾದ್ಯ ತಾಳ ಹಾಕ್ತಿದ್ದ, ಗಣಪತಿ ಷಣ್ಮುಖ ಎಲ್ಲರೂ ಸಹ ಅದರಲ್ಲಿ ಪಾಲ್ಗೊಳ್ತಾರೆ. ಒಬ್ಬೊಬ್ಬರು ಸಹ ಒಂದೊಂದು ವಾದ್ಯವನ್ನು ಅಲ್ಲಿ ನುಡಿಸ್ತಾರೆ. ಹಾಗಾಗಿ ಆ ಸಂಧ್ಯಾಕಾಲ ಅಂದರೆ ಈ ಹೊತ್ತು ಇದೆಯಲ್ಲ, ಈ ಕ್ಷಣ, ಈ ಸಮಯ, ಇದು ಶಿವನ ತಾಂಡವ ನರ್ತನದ ಸಮಯ. ಪ್ರತಿದಿನವೂ ಆಗುವಂಥದ್ದು, ಕೊನೆಗೆ ಅದು ಮಹಾತಾಂಡವ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಭಾಳ ದಿನವೂ ಮಾಡುವಂಥ ತಾಂಡವ ನರ್ತನ ಅದು ಅತ್ಯಂತ ನಮ್ಮ ಕಣ್ಣಿಗೆ ಮುದವನ್ನು ಉಂಟು ಮಾಡುವಂಥದ್ದು. ಆ ಮಹಾತಾಂಡವ ಉಂಟಲ್ಲ, ಅದು ಭಯಾನಕ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಶ ತಾಂಡವ ನರ್ತನ ವರ್ಣನಂ ಅತಿಸ್ಫುಟಂ ನ ಹಿಯ ಲಿಖ್ಯತೆ. ಅದು ಅತ್ಯಂತ ಸುಂದರವಾದಂಥದ್ದು. ಆ ವಿಚಾರವಾಗಿ ನಾವು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಆ ಪ್ರದೋಷ ಸ್ತೋತ್ರ ಹೇಳುತ್ತೆ, ಭಾಳ ಸುಂದರವಾಗಿ ಅದನ್ನು ವರ್ಣನೆ ಮಾಡುತ್ತೆ. ಅದನ್ನು ಅಲ್ಲಿ ನೋಡ್ಬೋದು ಹೀಗೆ ಅಂತ. ಅಷ್ಟು ಆದ ಮೇಲೆ ಇಲ್ಲಿಗೆ ಈ ನಾಮದ ವಿವರಣೆ ಮುಗೀತದೆ. ಮತ್ತು ಮುಂದಿನ ನಾಮ ಈಶ್ವರ ಉತ್ಸಂಗ ನಿಲಯಾಯೈ ನಮಃ ಅಂತ. ಉತ್ಸಂಗ ಅಂದರೆ ಮಡಿಲು, ಲ್ಯಾಪ್ ಅಂತರ್ಥ. ಅವನ ಆ ಮಡಿಲನ್ನೇ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡವಳು ಅಂತ. ಅದು ಹೇಗೆ, ಏನು, ಎತ್ತ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಇನ್ನು 2 ನಾಮವನ್ನು ನೋಡಿದರೆ ಈಕಾರದಿಂದ ಪ್ರಾರಂಭವಾಗುವ ನಾಮಗಳ ಒಂದು ಹಂತದ ವಿವರಣೆ ಮುಗಿಯುತ್ತೆ. ಮತ್ತು ಇನ್ನು 80 ನಾಮಗಳು ಈಕಾರದಿಂದ ಪ್ರಾರಂಭ ಆಗುವಂಥವು ಬಾಕಿ ಉಳಿತವೆ. ಇದನ್ನು ನೆನಪಿಟ್ಟುಕೊಂಡ್ರೆ ಹೆಚ್ಚು ಅನುಕೂಲ. ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ನಾಳೆ 6 ಗಂಟೆಗೆ ಸೇರಿದಾಗ ಮುಂದಿನ ವಿಷಯವನ್ನು ಚಿಂತನೆ ಮಾಡೋಣ. ತಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.